ಹಾಯ್ ಎಲ್ಲರಿಗೂ. ರಹಸ್ಯದ ಬೆನ್ನೇರಿ ಕಥೆಯ 2ನೇ ಭಾಗ ಇಲ್ಲಿ ಮುಂದುವರಿಯುತ್ತೆ. ಈಗಾಗಲೇ ಕಥೆಯ ಮೊದಲ ಭಾಗವನ್ನ ಅಪ್ಲೋಡ್ ಮಾಡಲಾಗಿದೆ. ಆ ಕಥೆಯನ್ನ ಓದಿಲ್ಲ ಅಂದರೆ ಅದನ್ನ ಓದಿದ ನಂತರ ಈ ಕಥೆಯನ್ನ ಓದಲು ಶುರು ಮಾಡಿ. ಕಾಣೆಯಾದ 4 ಮಕ್ಕಳ ಮನೆಯಲ್ಲಿ ವಿಚಾರಣೆ ನಡೆಸಿದ ತೇಜಸ್ಗೆ ಕೇಸ್ಗೆ ಬೇಕಾದ ಪರಿಣಾಮಕಾರಿ ಮಾಹಿತಿಗಳು ಲಭ್ಯವಾಗಲಿಲ್ಲ. ಪುನಃ ಠಾಣೆಗೆ ಹಿಂತಿರುಗಿದವನಿಗೆ ಫಾರೆನ್ಸಿಕ್ ನಿಂದ ಅರಿವೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಕಾದು ಕುಳಿತಿತ್ತು. ತೆಗೆದು ಓದತೊಡಗಿದ. ಅಬ್ಬ, ಕೊಳೆಯ ಭೀಕರತೆಯನ್ನ ಅಲ್ಲಿ ವಿವರಿಸಲಾಗಿತ್ತು. ಹರಿತವಾದ ಆಯುಧದಿಂದ ಒಂದೇ ಏಟಿಗೆ ರುಂಡ ಬೇರ್ಪಡಿಸಲಾಗಿದೆ. ತೇಜಸ್ನ ಕಣ್ಣ ಮುಂದೆಯೇ ಆ ಭೀಕರತೆಯ ಅಸ್ಪಷ್ಟ ಚಹರೆ ಹಾದು ಹೋಯಿತು. ಮಾಟಮಂತ್ರ ತೇಜಸ್ನ ತುಟಿಯೊಮ್ಮೆ ಅದುರಿ ಎದೆಬಡಿತ ಹೆಚ್ಚಾದಂತ ಅನುಭವ. ಪ್ರಮೋದ್ ಎಂದು ಕರೆದ ತೇಜಸ್. ಎಸ್ ಸರ್ ಎನ್ನುತ್ತಾ ಪ್ರಮೋದ್ ತೇಜಸ್ನ ಚೇಂಬರ್ ಕಡೆ ಬಂದ. ಆ 4ನೇ ಮಗು ಮಿಸ್ಸಿಂಗ್ ಆದ ಜಾಗದಲ್ಲಿ ಒಂದು ಬೊಂಬೆ ಸಿಕ್ಕಿತ್ತು ಅಲ್ವಾ? ಅದರ ಬಗ್ಗೆ ಏನಾದ್ರೂ ವಿಚಾರಿಸಿದ್ರಾ? ಆ ಸರ್, ಅದು ಆ ಮಗುವೆ ಆಡ್ತಾ ಇದ್ದ ಬೊಂಬೆ. ಕಾಣೆಯಾಗೋ ಸ್ವಲ್ಪ ಮುಂಚೆ ಆ ಮಗು ಅದರ ಜೊತೆನೆ ಆಡ್ತಾ ಇತ್ತಂತೆ. ಸರಿ, ಆ ಬೊಂಬೆನ ಲ್ಯಾಬ್ಗೆ ಕಳುಹಿಸಿ. ಮತ್ತೊಂದು ವಿಷಯ, ಈ ಊರಲ್ಲಿ ಎಷ್ಟು ಜ್ಯೋತಿಷ್ಯ ಕೇಂದ್ರಗಳಿವೆ, ಏನಾದ್ರೂ ಗೊತ್ತಾ? ಇಲ್ಲ ಸರ್ ಅಂದ ಪ್ರಮೋದ್ ಮುಖದಲ್ಲಿ ಅನುಮಾನದ ಛಾಯೆ. ಈ ಊರಲ್ಲಿ ಇರೋ ಅಷ್ಟು ಜ್ಯೋತಿಷ್ಯ ಕೇಂದ್ರಗಳ ಸಂಪೂರ್ಣ ಮಾಹಿತಿ ನಂಗೆ ಬೇಕು ಎಂದ ತೇಜಸ್. ಓಕೆ ಸರ್ ಎಂದ ಪ್ರಮೋದನ ಆಣೆಯ ಮೇಲೆ ಭಯದ ನಿರಿಕೆಗಳು ಎದ್ದು ನಿಂತವು. ರಚನಾಳ ಕಾಲೇಜ್ ಅಸೈನ್ಮೆಂಟ್ ಋತ್ವಿಯ ಸಹಾಯದಿಂದ ಯಶಸ್ವಿಯಾಗಿ ಮುಗಿದಿತ್ತು. ಸಂದರ್ಶನ ಮುಗಿಸಿ ಬಂದ ಅವರಿಬ್ಬರು ಅಲ್ಲಿ ಹೋಟೆಲ್ನಲ್ಲಿ ಕುಳಿತು ಜ್ಯೂಸ್ ಇರುತ್ತಿದ್ದರು. ಅದು ಹೇಗೋ ಅಷ್ಟೊಂದು ಸಲೀಸಾಗಿ ನಿಭಾಯಿಸಿದ್ಯೋ ಗ್ರೇಟ್ ಕಣೋ ಅಂದ್ಲು ರಚನಾ. ನಾವು ಹಂಗೇನೆ ಎಂದ ಋತ್ವಿ ಅವಳ ಕಡೆ ನೋಡಿ ನಕ್ಕ. ನಾನು ಅಂದುಕೊಂಡಕ್ಕಿಂತ ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ಸ್ ಕಣೋ ಋತ್ವಿ ಅಂದಳು ರಚನಾ. ಸ್ಟ್ರಾನಿಂದ ಜ್ಯೂಸ್ ಗ್ಲಾಸ್ನ ತಲ ಕಳಕುತ್ತಾ ಒಂದು ಶುಷ್ಕನಗೆ ಬೀರಿದ ಋತ್ವಿ. ಅಬ್ಬ, ಕೊನೆಗೂ ಒಂದು ದೊಡ್ಡ ತಲೆನೋವು ಸಾಲ್ವ್ ಆಯ್ತು ಎಂದು ನಿರಾಳತೆಯಿಂದ ಹಿಂದೆ ಹೊರಗಿದಳು ರಚನಾ. ಋತ್ವಿ ಕ್ಲಾಸ್ಗೆ ಹೋಗ್ತೀಯಾ ಕೇಳಿದಳು. ಇನ್ನು 15 ನಿಮಿಷ ಇದೆ, ನೆಕ್ಸ್ಟ್ ಪೀರಿಯಡ್ ಸ್ಟಾರ್ಟ್ ಆಗೋಕೆ ಅಂದ ಋತ್ವಿ. ಸರಿ, ನೀನು ಹೊರಡು ಎಂದ ರಚನಾ ಎದ್ದು ನಿಂತಳು. ಅಕ್ಕ, ಇನ್ನು 1 ವಾರದಲ್ಲಿ ಕಾಲೇಜು ರಜಾ ಸಿಗುತ್ತೆ. ಋತ್ವಿ ರಚನಾ ಕಡೆ ನೋಡುತ್ತಾ ಕೇಳಿದ. ರಚನಾಗೆ ಋತ್ವಿಯ ಕೋರಿಕೆ ಅರ್ಥವಾಗಿತ್ತು. ಕಣ್ಣಲ್ಲೇ ಭರವಸೆ ತುಂಬಿ, ನಂಗೆ ಅರ್ಥ ಆಯ್ತು ಕಣೋ, ಇವತ್ತೇ ಅವಳನ್ನ ಹುಡುಕ್ತೀನಿ ಅಂದು ರಚನಾ. ಬಾಯ್ ಎಂದ ಋತ್ವಿ ಹೊರಟ. ತನ್ನ ಪಾಡಿಗೆ ತಾನು ಕ್ಯಾಂಪಸ್ ನಲ್ಲೇ ಕ್ಲಾಸ್ ಕಡೆ ಹೆಜ್ಜೆ ಇಡುತ್ತಿದ್ದ ಋತ್ವಿಗೆ ವಿದ್ಯಾರ್ಥಿಗಳ ಗುಂಪು ಕಾಣಿಸಿತು. ಕ್ಲಾಸ್ ಬಿಟ್ಟಿರಬೇಕು ಅಂದುಕೊಂಡ ಋತ್ವಿ ತಕ್ಷಣ ನೆನಪಾಯ್ತು. ಅರೆ, ಇದು ಸಿವಿಲ್ ಬ್ರಾಂಚ್ ಅಲ್ವಾ? ಒಮ್ಮೆ ಸುತ್ತಲೂ ಕಣ್ಣಾಯಿಸಿದ. ಅವನ ಕಣ್ಣುಗಳು ಆ ಬ್ಯಾಗ್ ಅನ್ನೇ ಹುಡುಕುತ್ತಿದ್ದವು. ಆ ಗುಂಪುಗಳ ಕಡೆಗೇನೆ ನೋಟ ಬೀರುತ್ತಿದ್ದ ಕಣ್ಣುಗಳು ಒಂದು ಕಡೆ ನಿಂತವು. ಋತ್ವಿಗೆ ನಂಬಲಾಗಲಿಲ್ಲ. ಅದೇ ಬ್ಯಾಗ್. ಕಣ್ಣುಜ್ಜಿಕೊಂಡು ಮತ್ತೆ ನೋಡಿದ. ಹೌದು, ಅದೇ ಬ್ಯಾಗ್, ಪಿಂಕ್ ಬಣ್ಣದ ಬ್ಯಾಗ್. ಅದರ ಮೇಲೊಂದು ಗಿಟಾರಿನ ಚಿತ್ರ. ಅದರಲ್ಲೇನು ಸೆಳೆತ. ಮತ್ತೆ ಎದುರೊಳಗೆ ಗಿಟಾರ್ ಸದ್ದು ಕೇಳಿಸುತ್ತಿದೆ. ಅವನು ಗ್ರೌಂಡ್ ಫ್ಲೋರ್ ನ ಹೂವಿನ ಕುಂಡಗಳ ಸಾಲಿನ ಎದುರಲ್ಲಿ ನಡೆದು ತರಗತಿಗೆ ಹೋಗುತ್ತಿದ್ದ. ಆ ಹುಡುಗಿ ಕ್ಲಾಸ್ನಿಂದ ಕಾರಿಡಾರ್ ಮೂಲಕ ಮುಂದೆ ನಡೆಯುವ ಯೂಟರ್ನ್ ತೆಗೆದು ಇವನು ಮುಂದುಗಡೆಯಿಂದಲೇ ಹಾದು ಹೋಗಬೇಕಿತ್ತು. ಋತ್ವಿ ತಲೆಯೊಳಗೆ ಇದೆಲ್ಲದರ ಲೆಕ್ಕಾಚಾರ ನಡೆಯುತ್ತಿದೆ. ಅವಳ ಮುಖ ನೋಡಲು ಇದೇ ತಕ್ಕ ಸಂದರ್ಭ ಅಂದುಕೊಂಡ ಋತ್ವಿ ತನ್ನ ನಡಿಗೆಯ ವೇಗವನ್ನ ನಿಧಾನಗೊಳಿಸಿದ. ಅವಳು ಅವನ ಎಡಬದಿಯ ಕಾರಿಡಾರ್ ಮೂಲಕ ಬೆನ್ನು ಹಾಕಿ ನಡೆಯುತ್ತಿದ್ದರೆ ಅವನ ಎದೆಯೊಳಗೆ ಏನೋ ಕಂಪನ. ಯೂಟರ್ನ್ ತೆಗೆದು ಮೆಟ್ಟಿಲು ಇಳಿದು ಋತ್ವಿಯ ದಾರಿಯಲ್ಲಿ ಮುಖಾಮುಖಿಯಾಗಿ ನಡೆದು ಬರುತ್ತಿದ್ದಾಳೆ. ಅವಳ ಮುಖ ನೋಡಿದ ಋತ್ವಿ. ಕಾಂತ್ಯಾಯಿನಿ. ಋತ್ವಿಯ ತುಟಿಗಳೆಡೆಯಿಂದ ಮೆತ್ತಗಿನ ಉದ್ಗಾರವೆತ್ತಿದ. ಕಣ್ಣ ಸಂದಿಗೆಗಳಿಗೆ ಕಾಡಿಗೆ ಬಣ್ಣ. 3 ನೇಯ್ಗೆಯಲ್ಲಿ ಕಟ್ಟಿರೋ ಸಿಂಗಲ್ ಜಡೆ ಎಡಭುಜದ ಮೂಲಕ ಬಂದು ಎದೆಗೆ ಹೊರಗಿತ್ತು. ಆ ಪುಟ್ಟ ತುಟಿಗಳಲ್ಲಿ ಸ್ಟ್ರಾಬೆರಿ ಬಣ್ಣ. ಋತ್ವಿ ಅವಳನ್ನೇ ನೋಡುತ್ತಾ ಮೂಕ ಸ್ತಬ್ಧನಾಗಿದ್ದ. ತನ್ನ ಮುಂದುಗಡೆಯಿಂದಲೇ ಬರುತ್ತಿದ್ದಾಳೆ. ಕಾಲುಗಳೇ ಚಲಿಸುತ್ತಿಲ್ಲ. ತನ್ನ ಹಿಡಿತವನ್ನೇ ಕಳೆದುಕೊಂಡಂತಾಗಿದೆ ಋತ್ವಿಗೆ. ಕೆನ್ನೆಗೆ ಮುತ್ತಿಕ್ಕುವ ಆ ಮುಂಗುರಳನ್ನ ಪಕ್ಕಕ್ಕೆ ಸರಿಸಿ ಓರೆ ನೋಟವನ್ನ ಅವನ ಕಡೆ ಬೀರಿ ಪಕ್ಕದಲ್ಲೇ ಹಾದು ಹೋದಳು ಅವಳು. ಆ ಒಂದು ನೋಟಕ್ಕೆ ಋತ್ವಿಯ ಎದೆ ಬಡಿತ ನಾರ್ಮಲ್ ಬೀಟ್ ದಾಟಿ ಸೆಂಚುರಿ ಹೊಡೆದ ಅನುಭವ. ಲಬ್ಡಬ್ ಲಬ್ಡಬ್. ವಿಧಿವಿಜ್ಞಾನ ಇಲಾಖೆಯಿಂದ ಫೋನ್ ಬಂದಿತ್ತು. ತೇಜಸ್ ಮಾತನಾಡುತ್ತಿದ್ದ. ಬೊಂಬೆಯ ಮೇಲೆ ಕೆಲವೊಂದು ಬೆರಳಚ್ಚು ಪತ್ತೆಯಾಗಿದ್ದು ಅದು ಅವರದೇ ಮನೆಯವರದ್ದು. ಅದು ಬಿಟ್ಟು ಬೇರೇನು ಸಂಶಯಾಸ್ಪದವಾದ ಅಂತಹೂ ಏನಿಲ್ಲ. ಅದು ನಾರ್ಮಲ್ ಆಟಿಕೆ ಎಂದು ತಿಳಿಸಿದರು. ಓಕೆ ಸರ್, ಏನಾದ್ರೂ ಬೇಕಿದ್ರೆ ಮತ್ತೆ ಕರಿತೇನೆ ಅಂದ ತೇಜಸ್ ಫೋನ್ ಇಟ್ಟ. ನಂದನಗಿರಿ ಹಾಗೂ ಆಸುಪಾಸಿನ ಊರುಗಳಲ್ಲಿ ಇರೋ ಜ್ಯೋತಿಷ್ಯ ಕೇಂದ್ರಗಳ ಮಾಹಿತಿ ಪಡೆದುಕೊಂಡ ಇಬ್ಬರು ಕಾನ್ಸ್ಟೇಬಲ್ಸ್ ಸ್ಟೇಷನ್ಗೆ ಹಿಂದಿರುಗಿದರು. ಏನಾಯ್ತು, ಏನಾದ್ರೂ ಮಾಹಿತಿ ಸಿಕ್ತಾ ಕೇಳಿದ ತೇಜಸ್. ಸರ್, ಈ ಊರು ಹಾಗೂ ಅದರ ಆಸುಪಾಸಿನಲ್ಲಿ ಎಲ್ಲ ಕಡೆ ಹುಡುಕಿದ್ವಿ.
ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 4 ಜ್ಯೋತಿಷ್ಯ ಕೇಂದ್ರಗಳಿವೆ ಎಂದು ಪೂರ್ತಿ ವಿವರಗಳನ್ನ ತೇಜಸ್ ಮುಂದಿಟ್ಟರು. ನೇರವಾಗಿ ಏನಾದ್ರೂ ಮಾತುಕತೆ ನಡೆಸಿದ್ರ ಕೇಳಿದ ತೇಜಸ್. ಇಲ್ಲ ಸರ್, ಪ್ರತಿ ಜ್ಯೋತಿಷ್ಯಾಲಯಗಳು ಜನರಿಂದ ತುಂಬಿತ್ತು. ಅದು ಅಲ್ಲದೆ ಕೆಲವು ಕಡೆ ಟೋಕನ್ ವ್ಯವಸ್ಥೆ ಇದೆ ಎಂದ. ಓಕೆ, ಗುಡ್, ಇಷ್ಟು ಸಾಕು. ಮುಂದೇನು ಮಾಡಬೇಕು ನಾನೇ ಹೇಳ್ತೀನಿ ಅಂದ ತೇಜಸ್ ಮುಂದಿನ ಕಾರ್ಯಾಚರಣೆಗೆ ತಯಾರಾದ. ಸಾಯಂಕಾಲ ಕ್ಲಾಸ್ ಮುಗಿದು ಋತ್ವಿ ಮತ್ತು ಇಬ್ಬರು ಗೆಳೆಯರು ಹೊರಗಡೆ ನಡೆದು ಬರುತ್ತಿದ್ದರು. ಋತ್ವಿ ಸ್ವಿಚ್ ಆಫ್ ಮಾಡಿದ್ದ ಮೊಬೈಲ್ ತೆಗೆದು ಆನ್ ಮಾಡಿದ. 4 ಮಿಸ್ಡ್ ಕಾಲ್ ರಚನಾಳಿಂದ. ಹೊರಗಡೆ ಬಂದು ತಕ್ಷಣ ಕಾಲ್ ಮಾಡಿದ. ಅವನ ಕರೆಗೆ ಕಾದು ಕುಳಿತಂತೆ ಆ ಕಡೆಯಿಂದ ಒಂದೇ ರಿಂಗಿಗೆ ಫೋನ್ ರಿಸೀವ್ ಮಾಡಿದ್ದಳು ರಚನಾ. ಏ ಋತ್ವಿ, ಎಲ್ಲಿದ್ಯಾ? ಅರ್ಜೆಂಟ್ ಆಗಿ ಮಾತನಾಡಬೇಕು ಕಣೋ. ಇವಾಗಷ್ಟೇ ಕ್ಲಾಸ್ ಬಿಡ್ತು. ಸರಿ, ನಾನು ಕ್ಯಾಂಟೀನ್ ನಲ್ಲಿ ಇದ್ದೀನಿ, ಅಲ್ಲಿಗೆ ಬನ್ನಿ ಅಂದ್ಲು. ಸರಿ ಎಂದು ಋತ್ವಿ ಮತ್ತು ಗೆಳೆಯರು ಕ್ಯಾಂಟೀನ್ ಕಡೆ ಹೆಜ್ಜೆ ಹಾಕಿದರು. ಅವರು ಕ್ಯಾಂಟೀನ್ ಕಡೆ ಬಂದಾಗ ರಚನಾ ಬಂದು ಟೇಬಲ್ ಎದುರು ಕುಳಿತು ಲೇಸ್ ಪ್ಯಾಕೆಟ್ ನಿಂದ ಲೇಸ್ ತಿನ್ನುತ್ತಾ ಕುಳಿತಿದ್ದಳು. ಆಯ್ ಅಕ್ಕ ಎಂದ ಋತ್ವಿ. ಕೈಯಲ್ಲಿದ್ದ ಮಿನಿ ಡ್ರಾಫ್ಟರ್ ಟೇಬಲ್ ಮೇಲಿಟ್ಟು ಲೇಸ್ ಪ್ಯಾಕೆಟ್ ನಿಂದ ಒಂದು ತುಂಡು ಲೇಸ್ ಬಾಯಿಗಿಟ್ಟುಕೊಂಡು ಚೇರಿ ಇಳಿದು ಕುಳಿತ. ಉಳಿದಿಬ್ಬರು ಅವನನ್ನೇ ಅನುಸರಿಸಿದರು. ಕ್ಲಾಸ್ ಮುಗಿಯಿತಾ? ಹೂ ಎಂದು ಹೂಗುಟ್ಟಿದ ಋತ್ವಿ ನಿತೇಶ್ ಕಡೆ ನೋಡಿ ಟೀ ಬೇಡ್ವಾ ಕೇಳಿದ. 4 ಟೀ ಹೇಳ್ದೆ ಕಣೋ, ನಿತೇಶ್ ಹೇಳಿ ಅತ್ತ ಕಡೆ ತಿರುಗಿದ. ಏನು ಅಷ್ಟು ಅರ್ಜೆಂಟ್ ಆಗಿ ಬರೋಕೆ ಹೇಳಿದ್ದು ಕೇಳಿದ ಋತ್ವಿ. ಮುಖ್ಯವಾಗಿ 2 ವಿಷಯಗಳಿವೆ. ಸರಿ, ಒಂದೊಂದನ್ನೇ ಸಂದರ್ಭ ಸಹಿತ ವಿವರಿಸಿ ಎಂದ ರಾಕಿ ವಾಚ್ ನೋಡಿಕೊಂಡ. ಕಾಂತ್ಯಾಯಿನ ಇವತ್ತು ಮಾತನಾಡಿಸಿದೆ. ಅವರು ಮೂವರ ಕಡೆಗೊಮ್ಮೆ ನೋಟ ಬೀರಿ ಹೇಳಿದಳು ರಚನಾ. ರಾಕಿ ಮತ್ತು ನಿತೇಶ್ ಅಚ್ಚರಿಯಿಂದ ಕಣ್ಣರಳಿಸಿ ಋತ್ವಿಯ ಕಡೆ ನೋಡಿದರು. ಆದರೆ ಋತ್ವಿಯ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಬರೀ ಒಂದು ಮುಗುಳ್ನಗೆ ಬೀರಿದ. ಲೋ, ನಿಂಗೆ ಕಣೋ ಹೇಳ್ತಾ ಇರೋದು. ಅಕ್ಕ ಏನ್ ಹೇಳಿದ್ಲು ಕಾಂತ್ಯಾಯಿನಿ? ಋತ್ವಿ ಬಗ್ಗೆನೂ ಹೇಳಿದ್ರ? ರಾಕಿ ಪ್ರಶ್ನೆಗಳ ಸುರಿಮಲೆ ಗೈದ. ಋತ್ವಿ ಬಗ್ಗೆ ಏನೂ ಹೇಳಿಲ್ಲ. ಜಸ್ಟ್ ನಾನು ಒಂದು ಜರ್ನಲಿಸ್ಟ್ ತರಹ ಮಾತನಾಡಿಸಿದೆ ಅಷ್ಟೇ. ಅವಳು ಇನ್ನು ಸದ್ಯಕ್ಕೆ ಸಿಗಲ್ಲ ಕಣೋ. ಅವಳನ್ನ ನೋಡೋಕು ಆಗಲ್ಲ ಕಣೋ, ಬೇಸರದಿಂದ ಹೇಳಿದಳು ರಚನಾ. ಅವಳನ್ನ ಇನ್ನು ನೋಡೋಕಾಗಲ್ಲ ಅನ್ನೋದು ಸುಳ್ಳು. ಯಾಕಂದ್ರೆ ನಾನು ಅವಳನ್ನ ಬೆಳಿಗ್ಗೆನೆ ನೋಡ್ದೆ. ಬಟ್ ಸಿಗಲ್ಲ ಅಂದ್ರೆ ಏನರ್ಥ? ಋತ್ವಿ ಕುತೂಹಲದಿಂದ ಕೇಳಿದ. ಏನ್ರೋ ಇಬ್ಬರು ಸೇರಿ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ? ಯಾರಾದ್ರೂ ಒಬ್ಬರಾದ್ರೂ ಕರೆಕ್ಟ್ ಆಗಿ ಏನಂತ ಹೇಳ್ರಪ್ಪ ಎಂದು ಗೋಗೆರೆದ ರಾಖಿ ಮತ್ತು ಕೈಯ ವಾಚ್ ನೋಡಿಕೊಂಡ. ಸಿಗಲ್ಲ ಅಂದ್ರೆ ಏನ್ ಗೊತ್ತಾ, ಅವಳು ಇವತ್ತೇ PG ಖಾಲಿ ಮಾಡಿ ಊರಿಗೆ ಹೋಗೋಳು. ಇನ್ನೂ ಏನಿದ್ರು ಎಕ್ಸಾಮ್ಗೆ ಬರೋದು ಅಂದ್ಲು ರಚನಾ. ಮತ್ತೆ ಮಾತು ಮುಂದುವರಿಸಿ, ನೀನು ಯಾವಾಗ್ಲೂ ಅವಳನ್ನ ನೋಡ್ದೆ. ಅದು ಬೆಳಿಗ್ಗೆ ನಿನ್ ಜೊತೆ ಮಾತನಾಡಿ ಕ್ಲಾಸ್ ಓದ್ನಲ್ಲ, ಅವಾಗ ಎದುರು ಸಿಕ್ಕಿದ್ಲು. ಮತ್ತೆ ಮಾತನಾಡಿಸಬಹುದು ಇತ್ತು ತಾನೆ. ಅಷ್ಟು ದಮ್ ನಮಗೆಲ್ಲಿದೆ? ಋತ್ವಿ ನಗುತ್ತಾ ಹೇಳಿದ. ಆದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಂಗಾಯ್ತು. ಅವಳ ಊರು ಯಾವುದಂತೆ ಕೇಳಿದ ನಿತೇಶ್. ಅದೇ ಕಣು, ಕರಾವಳಿ ಪಕ್ಕ ಹಳ್ಳಿ ಅಂತೆ. ಓ, ಮೂವರು ಒಮ್ಮೆಲೆ ಓಂಕರಿಸಿದರು. ಮತ್ತೆ ಮುಖ್ಯವಾದ 2 ವಿಷಯಗಳಲ್ಲಿ ಇನ್ನೊಂದು ಯಾವುದು ಕೇಳಿದ ರಾಕಿ. ನಂಗೆ ಇನ್ನೊಂದು ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಅವರ ಮೂವರ ಕಡೆ ನೋಡುತ್ತಾ ಹೇಳಿದಳು ರಚನಾ. ಅವಳ ಮಾತು ಕೇಳಿದ್ದೇ ತಡ ರಾಕಿ ಎದ್ದು ನಿಂತ. ಮಗ, ನಂಗೆ ಟೈಮ್ ಆಯ್ತು, ನಾನು ಹೊರಡುತ್ತೇನೆ ಅಂದ. ನಿಲ್ಲೋ ಸ್ವಲ್ಪ ಹೊತ್ತು. ನಿತೇಶ್ ರಾಕಿಯನ್ನ ಎಳೆದು ಕೂರಿಸಿದ. ಏನ್ ಅಸೈನ್ಮೆಂಟ್? ಒಂದು ಊರಿನ ಬಗ್ಗೆ, ಅಲ್ಲಿ ನಡೆದ ಯಾವ್ದಾದ್ರೂ ಒಂದು ಘಟನೆಯ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡ್ಬೇಕಂತೆ ಅಂದ್ಲು. ಊರ? ಯಾವ ಊರು? ಅದೇ ಕಣೋ ಗೊತ್ತಾಗ್ತಿಲ್ಲ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳಿ. ಅಷ್ಟೇನಾ? ಸರಿ, ಏನಾದ್ರೂ ಸಿಕ್ಕ್ರೆ ಹೇಳ್ತೀವಿ ಎಂದ ಅವರು. 4 ಜನ ಅದರ ಬಗ್ಗೆನೆ ಡಿಸ್ಕಸ್ ಮಾಡುತ್ತಾ ಟೀ ಕುಡಿಯತೊಡಗಿದರು. ಮೊಮ್ಮಗಳು ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಅಂಗಳದಲ್ಲಿ ಆಟವಾಡುತ್ತಿದ್ದಳು. ಅವಳ ಆ ಮುಗ್ಧತೆಯನ್ನ ಕಣ್ತುಂಬಿಕೊಳ್ಳುತ್ತಾ ಶ್ರಾವಣಿಯಮ್ಮ ಮತ್ತು ಮಗಳು ಋತ್ವಿ ಅಕ್ಕ ಏನೋ ಮಾತುಕತೆಯಲ್ಲಿದ್ದರು. ಅಲ್ಲೇ ಸಿಟೌಟಿನ ಚೇರ್ನಲ್ಲಿ ಕುಳಿತು ಪೇಪರ್ ಓದುತ್ತಿದ್ದ ರಘುರಾಮರು ಒಂದು ಸುದ್ದಿಯ ಕಡೆ ಕಣ್ಣಾಯಿಸಿದರು. ನಂದನಗಿರಿ ಮಕ್ಕಳ ಅಪಹರಣ. ತಲೆಬರಹ ಕಾಣಿಸಿತು. ಪೂರ್ತಿ ಓದತೊಡಗಿದ ರಘುರಾಮರ ಹಣೆಯಿಂದ ಬೆವರು ಹರಿಯಲಾರಂಭಿಸಿತು. ಅದೇನು ಸಂಕಟವನ್ನ ತಲೆಗೆ ಹೊತ್ತಂತೆ ಭಯದಿಂದ ಉಗುಳು ನುಗ್ಗಿಕೊಂಡು ಋತ್ವಿಯ ಬರುವಿಕೆಗೆ ಕಾದು ಕುಳಿತರು. ಟಿಂಗ್! ಇನ್ಬಾಕ್ಸ್ಗೊಂದು ಮೆಸೇಜ್ ಬಂದಿತು. ನೋಟ್ಸ್ ಬರೆಯುತ್ತಿದ್ದ ಋತ್ವಿ ಪಕ್ಕಕ್ಕಿಟ್ಟಿದ್ದ ಮೊಬೈಲ್ ಕೈಗೆತ್ತಿಕೊಂಡ. ರಚನಾಳಿಂದ ಆಯ್ ಮೆಸೇಜ್ ಬಂದಿತ್ತು. ಬರೆಯುತ್ತಿದ್ದ ಬುಕ್ ಪಕ್ಕಕ್ಕೆ ತಳ್ಳಿ ಬೆಡ್ ಮೇಲೆ ಬಿದ್ದುಕೊಂಡ ಋತ್ವಿ ಎದೆ ಮೇಲೆ ಮೊಬೈಲ್ ನಿಲ್ಲಿಸಿ ಹಾಯ್ ತಿರು ಸಂದೇಶ ಕಳುಹಿಸಿದ. ಋತ್ವಿ, ನಾನು ಹೇಳಿರೋ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ದೀಯೇನೋ? ಯಾವುದು? ಏನ್ ವಿಷಯ? ಲೋ, ಒಂದು ಊರು, ಅಲ್ಲಿ ನಡೆದ ಯಾವ್ದಾದ್ರೂ ಘಟನೆಗಳ ಬಗ್ಗೆ ರಿಪೋರ್ಟ್ ರೆಡಿ ಮಾಡ್ಬೇಕು ಅಂತ ಹೇಳಿದ್ದೆ ತಾನೆ. ಅವಳ ಈ ಸಂದೇಶ ಓದಿ ನಾಲಗೆ ಕಚ್ಚಿಕೊಂಡ ಋತ್ವಿ, ಅಯ್ಯೋ ಮರೆತೇ ಹೋಗಿದ್ನಲ್ಲ. ತಕ್ಷಣ ಏನೋ ಒಳೆದವನಂತೆ, ಅಕ್ಕ, ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಓದಿದೆ. ನಂದನಗಿರಿ ಅಂತ ಊರು, ಅಲ್ಲಿ ನಡೆಯೋ ಕೆಲವು ಘಟನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅಂತೆ. ನೀನು ಒಮ್ಮೆ ನೋಡು ಅದನ್ನ.
ಎಂದು ಋತ್ವಿ ತಾನು ಪೇಪರ್ನಲ್ಲಿ ನೋಡಿದ ಮಾಹಿತಿಯನ್ನ ರಚನಾಳಿಗೆ ತಿಳಿಸಿದ. ಹೌದಾ, ಸರಿ ಕಣೋ, ನೋಡ್ತೀನಿ ಅಂದ ಹಾಗೆ ಯಾವ ಪೇಪರ್? ಅಷ್ಟರಲ್ಲಾಗ್ಲಿ ಋತ್ವಿಯ ಅಮ್ಮ ಊಟಕ್ಕೆ ಕರೆಯೋದು ಕೇಳಿಸಿತು. ನ್ಯೂಸ್ ಪೇಪರ್ನ ಹೆಸರು ಹೇಳಿ, ಓಕೆ ಏನು ಅಂತ ನೋಡಿ ಹೇಳು ಬಾಯಿ ಎಂದು ಋತ್ವಿ ಮೊಬೈಲ್ ಪಕ್ಕಕ್ಕಿಟ್ಟ. ರೂಮ್ನಿಂದ ಹೊರಟ. ಅದಾಗ್ಲೇ ಅಪ್ಪ ಊಟ ಮುಗಿಸಿ ಎದ್ದು ಹೋಗಿದ್ದರು. ಋತ್ವಿಗೆ ಅಕ್ಕ ಊಟ ಬಡಿಸುತ್ತಾ ಮಾತನಾಡಿಸಿದಳು. ಋತ್ವಿ, ನಾಳೆ ಹೊರಡ್ತೀವಿ ಕಣೋ, ಬಾವ ಫೋನ್ ಮಾಡಿದ್ರು ಅಂದ್ಲು. ಹೌದಾ, ಒಬ್ಳೇ ಹೋಗ್ತಿದ್ಯಾ? ಊಟಕ್ಕೆ ಸಾಂಬಾರು ಕಲಕುತ್ತಾ ಕೇಳಿದ ಋತ್ವಿ. ಇಲ್ಲ ಕಣೋ, ಅಪ್ಪ ಜೊತೆಗೆ ಬರ್ತಾರಂತೆ. ಋತ್ವಿಯ ಕಿವಿ ನೆಟ್ಟಗಾಯಿತು. ನೀನು ಬಾರೋ, 2 ದಿನ ಇದ್ದು ಬರ್ಬೋದು. ಇಲ್ಲ ಅಕ್ಕ, ಕಾಲೇಜ್ ನೋಟ್ಸು, ಪ್ರಾಜೆಕ್ಟ್ ವರ್ಕ್ ಅಂತ ತುಂಬಾ ಕೆಲಸ ಇದೆ. ಕಾಲೇಜ್ ರಜಾ ಸಿಕ್ಕಾಗ ಬರ್ತೀನಿ ಎಂದು ಅಕ್ಕನ ಮುಖ ನೋಡಿ ಮುಗುಳು ನಕ್ಕ. ಹಿಂಗೆ ಬೊಗಳೆ ಬಿಡ್ತಾ ಇರು, ನಾನು ಹೇಳ್ತಾ ಇರೋದು ನೀನು ಇದೇ ರೀತಿ ಬರ್ತೀನಿ ಅನ್ನೋದು, ಮುಖ ಸಿಂಧರಿಸಿಕೊಂಡಳು ಅಕ್ಕ. ಅಚ್ಚುತ್ತರಾಯರು ಸಿಡಿಮಿಡಿಗೊಂಡಿದ್ದರು. ಚಾವಡಿಯಲ್ಲಿ ತನ್ನ 2 ಕೈಯನ್ನ ಹಿಂದಕ್ಕೆ ಕಟ್ಟಿ ಅತ್ತಿಂದಿತ್ತ ನಡೆಯುತ್ತಿದ್ದಾರೆ. ಆ ಹಾರ್ಮೋನಿಯ ಸದ್ದು ಮತ್ತೆ ಮತ್ತೆ ಕೇಳಿಸುತ್ತಲೇ ಇದೆ. 2 ವರ್ಷಗಳಿಂದ ಕೇಳಿಸಿಕೊಳ್ಳುತ್ತಿದ್ದ ಆ ಸದ್ದು ಇಂದೇಕೋ ಕಿವಿಗೆ ಮನಸ್ಸಿಗೆ ಕಸಿವಿಸಿ ಉಂಟು ಮಾಡಿದೆ. ಇತ್ತೀಚೆಗೆ ಆ ಧ್ವನಿ ಕೇಳಿಸಿದಾಗಲೆಲ್ಲ ಏನೋ ಒಂಥರ ಭಯ ಅವರ ಮನದಲ್ಲಿ. ಅದರ ಕಾರಣ ಸ್ವತಃ ಅವರಿಗೂ ತಿಳಿದಿಲ್ಲ. ಅಚ್ಚುತ್ತರಾಯರ ಈ ನಡಿಗೆಯನ್ನ ಒಳಗಿನಿಂದಲೇ ಗಮನಿಸಿದ ಸಾವಿತ್ರಮ್ಮನ ಮನದಲ್ಲೂ ಏನೋ ದುಗುಡ. ಎಷ್ಟೋ ವರ್ಷಗಳಿಂದ ಮನಸ್ಸಿನೊಳಗೆ ಕೊಳೆಯುತ್ತಿರೋ ಯಾರಿಗೂ ಹೇಳಲಾಗದ ಭಾವನೆಗಳು ಕೊಡುತ್ತಿರೋ ಒತ್ತಡ ಅಷ್ಟಿಷ್ಟಲ್ಲ ರೀ. ಮೆತ್ತಗಿನ ಧ್ವನಿಯಲ್ಲಿ ಸಾವಿತ್ರಮ್ಮ ಕರೆದರು. ಅವರನ್ನೇ ಕಾಯುತ್ತಿರುವಂತೆ ತನ್ನ ನಡಿಗೆಯನ್ನ ನಿಲ್ಲಿಸಿದ ಅಚ್ಚುತ್ತರಾಯರು ಸಾವಿತ್ರಮ್ಮನ ಕಡೆಗೊಮ್ಮೆ ದುರುಗುಟ್ಟಿ ನೋಡಿದರು. ಆ ಶನಿ ಹಿಡಿದವನಿಗೆ ಹಾರ್ಮೋನಿಯ ನಿಲ್ಲಿಸೋಕೆ ಹೇಳ್ತೀಯಾ, ಇಲ್ಲ ನಾನೇ ಬಂದು ಒಡ್ದು ಹಾಕ್ಲಾ? ರಾಯರ ಧ್ವನಿಯಲ್ಲಿ ಆವೇಶ ತುಂಬಿತ್ತು. ಸಾವಿತ್ರಮ್ಮ ಏನೂ ಮಾಡಲಾಗದ ಅಸಹಾಯಕಳು. ಹಾರ್ಮೋನಿಯ ಸದ್ದು ಮತ್ತೇಕೋ ಜೋರಾದಂತೆ ಅನಿಸಿತು. ಇಂದಿನ ರಾತ್ರಿ ಒಂದೇ ಸಮನೆ ಸುರಿದ ಮಳೆಗೆ ಸ್ಟೇಷನ್ನ ಒಳಗಡೆ ನೀರು ತುಂಬಿತ್ತು. ಅಂಚಿನ ಎಡೆಯಿಂದ ಸೋರಿದ ಮಳೆ ನೀರು ನೆಲದಲ್ಲಿ ಪೂರ್ತಿ ಆವರಿಸಿತ್ತು. ಕೆಲವೊಂದು ಕಡತಗಳು ನೀರಿಗೆ ಹಾನಿಯಾಗಿದ್ದವು. ಅಲ್ಲಿಯ ಕಾನ್ಸ್ಟೇಬಲ್ಗೆ ಅದೇನು ಹೊಸದಲ್ಲ. ಆದ್ದರಿಂದ ಮಳೆನೀರು ಬೀಳೋ ಕಡೆಯಿಂದ ಕಡತಗಳ ಕಬೋರ್ಡ್ಗಳನ್ನ ಮೊದಲೇ ಸ್ಥಳಾಂತರಿಸಲಾಗಿತ್ತು. ಆದಷ್ಟು ಬೇಗ ಸ್ಟೇಷನ್ ದುರಸ್ತಿಗೊಳಿಸಬೇಕು ಅಂದುಕೊಂಡ ತೇಜಸ್ 2 ಕೆಲಸದಾಳುಗಳನ್ನ ಕರೆಸಿ ಸ್ಟೇಷನ್ ಸ್ವಚ್ಛಗೊಳಿಸಲು ಆದೇಶಿಸಿ ಹೊರಗಡೆ ಬಂದು ನಿಂತ. ಪೊಲೀಸ್ ಸ್ಟೇಷನ್ ಬೋರ್ಡ್ನಿಂದ ಬಿಂದು ಬಿಂದಾಗಿ ಬೀಳುತ್ತಿದ್ದ ಮಳೆ ಹಣಿಯನ್ನೇ ನೋಡುತ್ತಿದ್ದ ತೇಜಸ್ ಅದನ್ನೇನೋ ಯೋಚಿಸುತ್ತಾ ಮೈಮರೆತಿದ್ದ. ಮಗ ಹೆಂಗಿದೆ, ಇವತ್ತು ಸಬ್ಮಿಟ್ ಮಾಡಬಹುದಾ? ತನ್ನ ಕೈಯಲ್ಲಿ ರೋಲ್ ಮಾಡಿದ್ದ ಡ್ರಾಯಿಂಗ್ ಶೀಟ್ ಬಿಡಿಸುತ್ತಾ ಕೇಳಿದ ರಾಕಿ. ಯಬ್ಬ, ಏನೋ ಮಗ, ಅಚ್ಚು ಅಚ್ಚು ಹೊಡೆದಂಗೆ ಇದೆಯಲ್ಲೋ, ಮೆಷಿನ್ ಡ್ರಾಯಿಂಗ್ ಹೆಂಗೋ ಮಾಡ್ದೆ? ಬಾಯಿಗೆ ಕೈ ಇಟ್ಟುಕೊಂಡು ಅಚ್ಚರಿಯಿಂದ ಕೇಳಿದ ನಿತೇಶ್. ಮಗ, ಅದಕ್ಕೆಲ್ಲ ಟ್ಯಾಲೆಂಟ್ ಬೇಕು ಎಂದು ರಾಕಿ ಕಾಲರ್ ಮೇಲೆತ್ತಿಕೊಂಡು ಋತ್ವಿ ಕಡೆ ನೋಡಿದ. ಋತ್ವಿಗೆ ಅರ್ಥವಾಗಿತ್ತು ರಾಕಿಯ ಟ್ಯಾಲೆಂಟ್. ಅವನ ಕಡೆ ಒಂದು ನಗೆ ಬೀರಿ, ರಾತ್ರಿ ಎಷ್ಟರವರೆಗೆ ಕಷ್ಟಪಟ್ಟಿದ್ದೀರೋ ಒಂದು ಹುಬ್ಬನ್ನ ಮೇಲೇರಿಸಿ ಕೇಳಿದ. ಅದು ಸುಳ್ಳನ್ನ ಮರೆಮಾಚಲು ರಾಕಿ ತಡವರಿಸುತ್ತಿದ್ದ. ಲೋ, ಗೊತ್ತು ನಿನ್ನ ಟ್ಯಾಲೆಂಟ್. ಯಾರ್ದೋ ಡ್ರಾಯಿಂಗ್ ನ ಇಟ್ಕೊಂಡು ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಡಿಯಲ್ಲಿ ಇಟ್ಟು ಅಚ್ಚು ಹೊಡೆದಿರೋದು ತಾನೆ. ಆ ಬಾಂಡ್ಲಿ ಲೆಕ್ಚರರ್ಗೆ ಗೊತ್ತಾದ್ರೆ ನೀನು ನಿನ್ನ ಡ್ರಾಯಿಂಗ್ 2 ಸಹ ಪಡ್ಸ ಅಷ್ಟೇ ಎಂದು ಜೋರಾಗಿ ನಕ್ಕ. ಹೊಗೋಲು, ಅಪಶಕುನ ನುಡಿಬೇಡ. ಮೊದಲೇ ಟೆನ್ಷನ್ ನಲ್ಲಿ ಇದ್ದೀನಿ. ಹೆಂಗಾದ್ರೂ ಇವತ್ತು ಎಲ್ಲಾ ನೋಟ್ಸ್ ಅಸೈನ್ಮೆಂಟ್ ಸಬ್ಮಿಷನ್ ಮಾಡಿನೇ ಮನೆಗೆ ಹೋಗೋದು. ತನ್ನ ನಿರ್ಧಾರವನ್ನ ತಿಳಿಸಿದ ರಾಕಿ. ನಾವು ಅಷ್ಟೇ, ಇವತ್ತು ಎಲ್ಲಾನು ಸಬ್ಮಿಷನ್ ಅಂದ್ರೆ ನಾಳೆ ನೋ ಡ್ಯೂ ಲೆಟರ್ಸ್ಗೆ ಸಹಿ ಹಾಕಿಸಿ ನಂತರ ಕ್ಲಾಸ್ಗೆ ತಲೆ ಹಾಕಲ್ಲ. ಆರಾಮವಾಗಿ 4 ದಿನ ಕ್ಯಾಂಪಸ್ ಸುತ್ತಾಡ್ಕೊಂಡು ಇರಬಹುದು ಎಂದ ನಿತೇಶ್. ಅವರು ಹಾಗೆ ಪರಸ್ಪರ ಮಾತನಾಡುತ್ತಿರಬೇಕಾದ್ರೆ ರಚನಾ ಬಂದು ಜೊತೆ ಸೇರಿಕೊಂಡಳು. ಯಾರಿಗಾದರೂ ತುಂಬಾ ಟೈಮ್ ಇದೆಯಾ? ಮೂವರ ಕಡೆ ದೃಷ್ಟಿ ಹಾಯಿಸಿ ಕೇಳಿದಳು ರಚನಾ. ಏನಕ್ಕೆ ಅಂತ ಕೇಳ್ಬೋದಾ? ರಾಕಿ ತಡವರಿಸುತ್ತಾ ಕೇಳಿದ. ಯಾವ ರೀತಿಯಲ್ಲಿ ಕೇಳಿದಾಗಿರಬಹುದು ಅವನ ಚಿಂತೆ. ಹಾಗಾದ್ರೆ ನೇರ ವಿಷಯಕ್ಕೆ ಬರ್ತೀನಿ. 4 ಟೀ ಹೇಳೋ. ರಚನಾ ನಿತೇಶ್ ಕಡೆ ನೋಡಿ ಹಲ್ಲು ಕಿರಿದಳು. ಋತ್ವಿ, ನೀನು ಹೇಳಿರೋ ಆರ್ಟಿಕಲ್ನ ಓದಿದೆ ಕಣೋ. ಓದಿದ್ದು ಮಾತ್ರನ, ಮತ್ತೇನು ಮಾಡಿಲ್ವಾ? ಋತ್ವಿ ಕೇಳಿದ. ಯಾವ ಆರ್ಟಿಕಲ್, ಏನು ವಿಷಯ? ಉಳಿದಿಬ್ಬರು ತಲೆ ಕರೆದುಕೊಂಡರು. ಓದಿದ್ದು ಮಾತ್ರ ಅಲ್ಲ, ಅಲ್ಲಿನ ಪೂರ್ತಿ ವಿವರಗಳನ್ನ ಪಡ್ಕೊಂಡು ಆಯ್ತು. ಆ ಊರು ನನ್ನ ಅಸೈನ್ಮೆಂಟ್ಗೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಕಣೋ. ಸೊ ನಿಮ್ಗೆ ಯಾವಾಗ ಕಾಲೇಜ್ ರಜಾ? ಇನ್ನು ಒಂದು 4-5 ದಿನಗಳಲ್ಲಿ ರಜಾ ಸಿಗುತ್ತೆ ಎಂದ ರಾಕಿಗೆ. ಆದರೂ ಅನುಮಾನ ಬಗೆಹರಿಯಲಿಲ್ಲ. ಹೌದಾ, ಸರಿ ಕಣ್ರೋ, ಅದಕ್ಕೆ ಬೇಕಾದ ಎಲ್ಲಾ ತಯಾರಿನೂ ನಾ ಮಾಡ್ಕೊಳ್ತೀನಿ. ಅವತ್ತೇ ಹೊರಡೋಣ, ಓಕೆನಾ? ರಚನಾಳ ಮಾತಿನಲ್ಲಿ ಕಾತುರ ಮನೆ ಮಾಡಿತ್ತು. ಏನು, ಎತ್ತ, ಎಲ್ಲಿಗೆ? ಅವರಿಬ್ಬರು ಋತ್ವಿ ಕಡೆ ನೋಡಿ ತಲೆ ಕೆರೆದು ಕೊಂಡರು. ಋತ್ವಿ ರಚನಾ ಹೇಳುತ್ತಿರುವುದನ್ನೆಲ್ಲ ಕೇಳಿಸುತ್ತಿದ್ದ. ಅವರ
ಈ ಏನೂ ಅರಿಯದ ಮಂಗನಾಟ ನೋಡಿ ನಗು ಬರುತ್ತಿದ್ದರೂ ತಡೆ ಹಿಡಿದುಕೊಂಡು ಕುಳಿತಿದ್ದ. ಟೀ ಕಪ್ನನ್ನು ಬಾಯಿಗಿಟ್ಟು ಒಂದು ಸಿಪ್ ಟೀ ಎಳೆದುಕೊಂಡ ಋತ್ವಿ ಅಕ್ಕ ಎಂದು ರಚನಾಳ ಕಡೆ ನೋಡಿ ನಕ್ಕ. ಮೊದಲು ವಿಷಯ ಏನು ಅಂತ ಅವರಿಗೆ ತಿಳಿಸು. ಏನು ಗೊತ್ತಿಲ್ಲದ ಅವರಿಗೆ ಈ ತರ ನೀ ಹೇಳಿದ್ರೆ ಹೆಂಗೆ ಅರ್ಥ ಆಗುತ್ತೆ ಹೇಳು. ಅದು ಅಲ್ದೆ ನೀನು ಇಷ್ಟೊಂದು ತಯಾರಿ ನಡೆಸಿದ್ಯಾ ಅಂತ ಗೊತ್ತಾಗಿದ್ದೆ ಇವಾಗ. ಅಯ್ಯೋ ಸಾರಿ ಕಣ್ರೋ, ಏನೋ ಅವಸರದಲ್ಲಿ ಹೇಳ್ಬಿಟ್ಟೆ ಎಂದ ರಚನಾ ತನಗಿರೋ ಅಸೈನ್ಮೆಂಟ್ ಹಾಗೂ ನ್ಯೂಸ್ ಪೇಪರ್ಲಿ ನೋಡಿರೋ ಆರ್ಟಿಕಲ್ ಬಗ್ಗೆನೂ ವಿವರವಾಗಿ ತಿಳಿಸಿದಳು. ಅಯ್ಯೋ ರಾಮ, ನಾನೂ ಬರಕ್ಕಾಗಲ್ಲ ಮೇಡಮ್. ಋತ್ವಿನ ಮೊನ್ನೆನೇ ಹೇಳಿಲ್ವೇನೋ, ಮುಂದಿನ ವಾರ ನನ್ನ ಸೋದರ ಮಾವನ ಮದುವೆ ಇದೆ, ಒಂದು ವಾರ ಜಾಲಿಯಾಗಿ ಇರ್ಬೇಕು ಅಂತ ಎಂದ ರಾಕಿ ತನ್ನ ಪರಿಸ್ಥಿತಿಯನ್ನ ತಿಳಿಸಿದ. ಮತ್ತೆ ನೀನು? ರಚನಾ ನಿತೇಶ್ ಕಡೆ ನೋಡಿ ಕೇಳಿದಳು. ನಾವಿಬ್ಬರು ಬರೋದು ಬಿಡಿ, ಋತ್ವಿ ಬರ್ತಾನ ಕೇಳಿ. ಋತ್ವಿ ಬರಲ್ವಾ? ನಿಮ್ಮನೆ ನಂಬಿದ್ದೀನಿ ಕಣ್ರು. ಅಕ್ಕ ನೀನು ಈಗಂದೀಗ ಹೇಳಿದ್ರೆ ನಾವೇನು ಮಾಡ್ಲಿ? ಮನೇಲಿ ಕೇಳ್ಬೇಕು. ಸಾಕು ಮುಚ್ಚು, ಮನೇಲಿ ಕೇಳಿದ್ರೆ ನಿನ್ನ ಬಿಡ್ತಾರಾ ಇವಾಗ? ನಿನ್ನ ತಂದೆ ಏನಂತ ನಮ್ಗೆ ಗೊತ್ತಿಲ್ವಾ? ನಿತೇಶ್ ಋತ್ವಿಯನ್ನ ನೋಡುತ್ತಾ ಹೇಳಿದ. ನಿಜ ಹೇಳಿದ್ರೆ ಬಿಡಲ್ಲ ಗೊತ್ತು, ಬಟ್ ಸುಳ್ಳು ಹೇಳಿ ಹೋಗಬಹುದಲ್ವಾ? ಕಣ್ಣು ಮಿಟುಕಿಸಿದ ಋತ್ವಿ. ಈ ಜರ್ನಲಿಸ್ಟ್ ನಮ್ಮ ಋತ್ವಿಗೆ ಏನೋ ಮೋಡಿ ಮಾಡ್ಬಿಟ್ಟಿದ್ದಾಳೆ. ಅವಳು ಹೇಳಿದಕ್ಕೆಲ್ಲ ಹೂ ಅಂತಿದ್ದಾನಲ್ಲ. ಮನಸ್ಸಿನಲ್ಲಿ ಅಂದುಕೊಂಡ ರಾಕಿ ಅವಳ ಕಡೆ ನೋಡಿ ಅಲ್ಲೂ ಮಸೆದ. ಏನೋ ಒಂದು ಮಾಡ್ರಪ್ಪ. ತನಗೇನು ಸಂಬಂಧವಿಲ್ಲದಂತೆ ರಾಕಿ ಅತ್ತ ತಿರುಗಿ ಕುಳಿತ. ಸರಿ ಕಣೋ ಋತ್ವಿ, ನೀವು ನಿಮ್ಮ ಕಾಲೇಜ್ ಕೆಲಸಗಳನ್ನ ಬೇಗ ಮುಗಿಸಿಕೊಳ್ಳಿ. ನಾನು ಹೋಗೋಕೆ ಬೇಕಾದ ತಯಾರಿ ಮಾಡ್ಕೋತೀನಿ. ನೀವು ಬಂದೇ ಬರ್ತೀರಾ ಎಂಬ ನಂಬಿಕೆ ಇದೆ ನನಗೆ ಎಂದ ರಚನಾ ಎದ್ದು ನಿಂತಳು. ಅವರು ಮೂವರು ಕ್ಲಾಸ್ ಕಡೆ ನಡೆದರು. ಋತ್ವಿ ರಚನಾ ಜೊತೆ ನಂದನಗಿರಿಗೆ ಹೋಗಲು ತುದಿಗಾಲ್ನಲ್ಲಿ ನಿಂತಿದ್ದ. ಆದರೆ ಮನೆಯಲ್ಲಿ ತಂದೆಗೆ ಏನು ಕಾರಣ ಹೇಳಲಿ ಎಂದು ಯೋಚಿಸುತ್ತಿದ್ದವನಿಗೆ ಒಳೆದದ್ದು ಇನ್ಪ್ಲಾಂಟ್ ಟ್ರೈನಿಂಗ್. ಇನ್ಪ್ಲಾಂಟ್ ಟ್ರೈನಿಂಗ್ ಒಂದು ಸಬ್ಜೆಕ್ಟ್. ಇದರ ಪ್ರಕಾರ ವಿದ್ಯಾರ್ಥಿಗಳು ಒಂದೊಂದು ಗುಂಪುಗಳಾಗಿ ಆಯಾ ವಿಭಾಗಕ್ಕೆ ಸಂಬಂಧಿಸಿದ ಇಂಡಸ್ಟ್ರಿಗಳಲ್ಲಿ ತರಬೇತಿ ಪಡೆದು ಅಲ್ಲಿ ಕೊಡು ಸರ್ಟಿಫಿಕೇಟ್ಗಳು ಹಾಗೂ ತಾವು ತಯಾರಿಸಿದ ರಿಪೋರ್ಟ್ ಅನ್ನ ಅಸೈನ್ಮೆಂಟ್ ಆಗಿ ಕಾಲೇಜಿಗೆ ಒಪ್ಪಿಸಬೇಕು. ಎಸ್, ಇದೇ ಕಾರಣ ಸೂಕ್ತ ಅಂದುಕೊಂಡ ಋತ್ವಿ ಮನೆಯಲ್ಲಿ ಅಮ್ಮನಿಗೆ ಹೇಳಿ ತಂದೆಯಿಂದ ಅನುಮತಿ ಪಡೆದುಕೊಂಡ. ಎಂದು ಕೂಡ ಮಗನನ್ನ ತನ್ನಿಂದ ದೂರ ಇರಲು ಬಯಸಿದ ರಘುರಾಮರು ಇನ್ಪ್ಲಾಂಟ್ ಟ್ರೈನಿಂಗ್ ಅಂದ ಕೂಡಲೇ ಚೂರು ವಿಚಾರಿಸದೆ ಅನುಮತಿ ನೀಡಿದ್ದರು. ಬಹುಶಃ ನಂದನಗಿರಿ ಹೆಸರು ಹೇಳ್ತಿದ್ರು ಋತ್ವಿಗೆ ಮನೆಯಿಂದ ಕದಲಲು ಬಿಡ್ತಿರಲಿಲ್ಲವೆಂದನ್ನು. ಆದರೆ ವಿಧಿಯಾಟ ಬೇರೆನೆ ಇತ್ತು. ನಂದನಗಿರಿ ಋಣ ಇನ್ನೂ ಮುಗಿದಿರಲಿಲ್ಲ. ಋತ್ವಿ ನಂದನಗಿರಿಗೆ ಕಾಲಿಡುವುದು ಈ ಹಿಂದೇನೆ ನಿಶ್ಚಯವಾದಂತಿತ್ತು. ಆ ದಿನ ಬಂದೇ ಬಿಟ್ಟಿತು. ರಾಕಿ ಮಾವನ ಮದುವೆಯ ನೆಪ ಹೇಳಿ ಮೆಲ್ಲನೆ ಜಾರಿಕೊಂಡಿದ್ದ. ನಿತೇಶನಿಗೂ ಹೊರಡೋ 2 ದಿನಗಳ ಹಿಂದೆಯೇ ವಿಪರೀತ ಜ್ವರ. ಕೊನೆಗೆ ರಚನಾಳ ಜೊತೆ ಹೊರಟಿದ್ದು ಋತ್ವಿ ಮಾತ್ರ. ಎಲ್ಲ ಸಿದ್ಧತೆಗಳೊಂದಿಗೆ ಋತ್ವಿ ಮತ್ತು ರಚನಾಳ ಪಯಣ ನಂದನಗಿರಿ ಕಡೆ ಸಾಗಿತ್ತು. ಫೋರ್ಡ್ ಎಕೋ ಸ್ಪಾಟ್ ಕಾರ್ನ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತ ರಚನಾಳ ಕಡೆ ನೋಡಿ ಕೇಳಿದ ಋತ್ವಿ, ಹೌದು, ನಾವು ಹೊರಟಿದ್ದೇನೋ ಆಯ್ತು, ಅಲ್ಲಿ ಉಳಿದುಕೊಳ್ಳೋಕೆ ಎಲ್ಲಿ ಏನು ಅಂತ. ಅದೇನು ತಲೆ ಕೆಡಿಸಿಕೊಳ್ಳಬೇಡ ಕಣೋ, ಡ್ಯಾಡಿ ಆ ಊರಲ್ಲಿ ಮಾತನಾಡಿಸಿ ಎಲ್ಲಾನು ಅರೇಂಜ್ ಮಾಡಿದ್ದಾರೆ. ಆ ಊರಿನ ಜಮೀನ್ದಾರ ಒಬ್ರು ಮನೆಯಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದಾರೆ. ಅಚ್ಯುತರಾಯರು ಅಂತೆ. ಅಲ್ಲಿ ಹೋಗಿ ನೋಡಿದ್ರೇನೆ ಗೊತ್ತಾಗಬಹುದು ಅಂದ್ಲು ರಚನಾ. ಕಾಂಕ್ರೀಟ್ ನಗರ ದಾಟಿ ಹಚ್ಚ ಹಸಿರಾದ ಪ್ರದೇಶಗಳು ಕಾಣಸಿಗಲಾರಂಭಿಸಿದವು. ಋತ್ವಿಯ ಮನಸ್ಸು ಏನೆನ್ನೋ ಕಳೆದುಕೊಂಡ ಭಾವ. ಜೊತೆಗೆ ಹರಟೆ ಹೊಡೆಯುತ್ತಿದ್ದ ಗೆಳೆಯರು ಇಲ್ಲ. ಯಾವುದೋ ಒಂದು ಸುಳ್ಳು ಹೇಳಿ ಇಷ್ಟು ದೂರ ಬರಬೇಕಾದ ಅನಿವಾರ್ಯತೆಯಾದರೂ ಏನು? ಏನೇನೋ ಪ್ರಶ್ನೆಗಳು ಕಾಡಲಾರಂಭಿಸಿದವು. ಯಾಕೋ ಋತ್ವಿ, ಕಾಂತ್ಯಾಯಿನಿ ಮತ್ತೆ ನೆನಪಾದ್ಲ? ಅಯ್ಯೋ, ಅವಳು ಮರೆತೇ ಹೋಗಿದ್ಲು, ಮತ್ತೆ ನೆನಪು ಮಾಡಿಸಿದೆ ನೋಡು. ಕಳ್ಳ, ನಂಗೆ ಸುಳ್ಳು ಹೇಳ್ತೀಯ? ನೀನು ಅದೇ ಯೋಚನೆಯಲ್ಲಿ ಇದ್ದೆ ಅಂತ ನಂಗೊತ್ತು ನಂಗೆ. ರಚನಾಳ ಮಾತು ಕೇಳಿ ಋತ್ವಿ ನಕ್ಕ. ಅಕ್ಕ, ಅದೆಲ್ಲ ಏನೂ ಇಲ್ಲ. ಕಾಂತ್ಯಾಯಿನಿ ನನ್ನ ಕ್ರಶ್. ಇವತ್ತು ಸಿಕ್ಕಲಂದ್ರೆ ನಾಳೆ ಸಿಗ್ತಾಳೆ. ಅವಳ ಮುಖ ನೋಡಿದ್ದೀನಿ ಅಲ್ವಾ, ಅಷ್ಟು ಸಾಕು ನಂಗೆ ಎಂದ ಋತ್ವಿ ದೀರ್ಘವಾಗಿ ಉಸಿರೆಳೆದುಕೊಂಡು ಸೀಟಿಗೆ ಹೊರಗಿದ. ಪ್ರಕೃತಿಯ ಅಂದವನ್ನ ಕಣ್ಣಲ್ಲೇ ಸವಿಯುತ್ತಾ ದಾರಿ ಬದಿಯಲ್ಲಿ ಸಿಕ್ಕ ದೇವಾಲಯಗಳ ಕಡೆ ನಮಸ್ಕರಿಸಿ ಕಣ್ಣಿಗೆ ಕಾಣಿಸಿದ ಹೋಟೆಲ್ಗಳಲ್ಲಿ ಹೊಟ್ಟೆ ತುಂಬಿಸುತ್ತಾ ಋತ್ವಿ ಮತ್ತು ರಚನಾಳ ಪಯಣ ಹಳ್ಳಿಯ ಕಡೆ ಸಾಗುತ್ತಿತ್ತು. ನಂದನಗಿರಿ 2 ಕಿಲೋಮೀಟರ್ ಎಂಬ ಮೈಲುಗಲ್ಲು ಕಾಣಿಸಿತು. ನಾಂಬಾರು ರಸ್ತೆಯ 2 ಬದಿಗಳಲ್ಲಿ ಹಚ್ಚ ಹಸಿರಾಗಿ ಕಾಣಸಿಗೋ ಕಂಗು ತೆಂಗುಗಳು, ಇನ್ನೊಂದು ಕಡೆ ಕಣ್ಣು ಎಟಕದಷ್ಟು ವಿಶಾಲವಾದ ಭತ್ತದ ಗದ್ದೆ. ಹಬ್ಬ, 2 ಕಣ್ಣುಗಳು ಸಾಲದು. ಅಲ್ಲಿ ಕಾಣುತ್ತಿರೋ ಸೀನರಿಗೂ ಗಾಡಿಯಲ್ಲಿ ಮೊಳಗುತ್ತಿರೋ ಹಾಡಿಗೂ ಸಂಬಂಧವೇ ಇಲ್ಲ ಎಂದೆನಿಸಿದ ಋತ್ವಿ ಹಾಡು ಬದಲಾಯಿಸತೊಡಗಿದ. ಅದೇ ಕ್ಷಣದಲ್ಲಿ ತಟ್ಟನೆ ಬ್ರೇಕ್ ಹೊಡೆದಳು ರಚನಾ. ಬ್ರೇಕ್ ಹೊಡೆದ ರಭಸಕ್ಕೆ ಋತ್ವಿಯ ತಲೆ ಡ್ಯಾಶ್ ಬೋರ್ಡ್ ಕಡೆ ವಾಲಿ ಮತ್ತೆ ಹಿಂದಕ್ಕೆ ವಾಲಿದ. ಏನಾಯ್ತು ಅಕ್ಕ ಎಂದು ಕೇಳಲು ಬಾಯಿ ತೆರೆದವನಿಗೆ ಎದುರುಗಡೆ ಕಾಣಿಸಿತ್ತು ತನ್ನ ಕಾರಿಗೆ ಅಡ್ಡಲಾಗಿ ನಿಂತ ಕಪ್ಪು ಬಣ್ಣದ ಬೊಲೆರೋ ಕಾರ್. ಗಾಡಿಯಿಂದ ಇಳಿದ.
ಬಟ್ಟೆಯಿಂದ ಮುಖ ಮುಚ್ಚಿಕೊಂಡ 4 ದಾಂಡಿಗರು ಅವರ ಕಡೆಯೇ ಬರತೊಡಗಿದರು. ಋತ್ವಿ ಮತ್ತು ರಚನಾ ಮುಖ ನೋಡಿಕೊಂಡರು. ಇಬ್ಬರು ಬಂದು ಅವರಿಬ್ಬರನ್ನ ಹೊರಗೆ ಎಳೆದೊಯ್ದರು. ಏನು ಆಗುತ್ತದೆ ಎಂದು ಯೋಚಿಸಲು ಸಮಯವಿಲ್ಲ. ಯಾರು ನೀವು? ರಚನಾ ಕಿರುಚಿದಳು. ಋತ್ವಿಗೆ ಅಲ್ಲಿ ಏನು ನಡೆಯುತ್ತಿದೆ ಎಂದೇ ಅರ್ಥವಾಗಿರಲಿಲ್ಲ. ಆದರೆ ಆ ದಾಂಡಿಗರು ನಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಎಂಬ ಅರಿವಾಗಿತ್ತು. ಏನು ಮಾಡಲಿ ಋತ್ವಿಯ ಮನಸ್ಸು ವೇಗದಿಂದ ಯೋಚಿಸುತ್ತಿದೆ. ಅಷ್ಟರಲ್ಲಾಗಲೇ ಒಬ್ಬ ದಾಂಡಿಗ ಕೈಯಲ್ಲಿದ್ದ ಬಡಿಗೆಯನ್ನ ರಚನಾಳ ಕಡೆ ಬಲವಾಗಿ ಬೀಸಿದ. ಋತ್ವಿ ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ದಾನೆ. ಅವನಿಂದ ಇನ್ನೇನು ಮಾಡಲು ಸಾಧ್ಯ? ಅಕ್ಕ! ಆ ಬಡಿಗೆಯ ಏಟು ರಚನಾಳ ತಲೆಗೆ ಸಿಕ್ಕಿ ತಲೆ ಛಿದ್ರವಾಗುವುದರಲ್ಲಿತ್ತು. ಅದೇ ಕ್ಷಣದಲ್ಲಿ ಗಾಳಿಯಲ್ಲಿ ತೂರಿ ಬಂದ ಒಂದು ಕ್ರಿಕೆಟ್ ಬ್ಯಾಟ್ ದಾಂಡಿಗನ ತಲೆಗೆ ಬಂದು ಬಡಿಯಿತು. ಅಮ್ಮ ಎಂಬ ಚೀತ್ಕಾರದೊಂದಿಗೆ ದಾಂಡಿಗ ನೆಲಕ್ಕಪ್ಪಳಿಸಿದ. ಅಚ್ಚರಿ ಹಾಗೂ ಕುತೂಹಲದಿಂದ ಒಮ್ಮೆಲೆ ಎಲ್ಲರೂ ಅತ್ತ ಕಡೆ ನೋಡಿದರು. ಬ್ಯಾಟ್ ವಿಕೆಟ್ ಹಿಡಿದು ತಮ್ಮ ತಲೆ ನುಗ್ಗಿ ಬರುತ್ತಿರೋ 7-8 ಹುಡುಗರು ಕಾಣಿಸಿದರು. ದಾಂಡಿಗರು ಬೆಚ್ಚಿ ಬಿದ್ದರು. ಬ್ಯಾಟ್ ವಿಕೆಟ್ ಹಿಡಿದ ಹುಡುಗರು ದಾಂಡಿಗರ ಕಡೆ ಮುನ್ನುಗ್ಗಿ ಬಂದರು. ಒಬ್ಬ ದಾಂಡಿಗ ಅದಾಗ್ಲೇ ಸಿಕ್ಕಿದ ಏಟಿಗೆ ನೆಲಕ್ಕುರುಳಿದ್ದ. ಉಳಿದದ್ದು ಇನ್ನೂ 3. ಅವರಿಬ್ಬರನ್ನ ಹಿಡಿದ ಕೈಯನ್ನ ಸಡಿಲಗೊಳಿಸಿದರು. ಅಷ್ಟರಲ್ಲಿ ಆ ಹುಡುಗರು ಅವರ ಮೇಲೆ ಮುಗಿಬಿದ್ದರು. ಕ್ಷಣ ಮಾತ್ರದಲ್ಲಿ ನಡೆದ ದಾಳಿಗೆ ಹಾಗೂ ಸಿಕ್ಕಿದ ಏಟಿಗೆ ಚೇತರಿಸಿಕೊಳ್ಳಲಾಗದ ದಾಂಡಿಗರು ಜೀವ ಉಳಿಸಿಕೊಳ್ಳಲು ಅಲ್ಲಿಂದ ಬಂದ ಗಾಡಿಯಲ್ಲೇ ಪಲಾಯನಗೈದರು. ಋತ್ವಿ ಮತ್ತು ರಚನಾಳನ್ನ ಸಮಾಧಾನ ಪಡಿಸಿದ ಹುಡುಗರು, ಏನೂ ಆಗಿಲ್ಲ ತಾನೆ? ಯಾರು ಅವರು? ಕೇಳಿದರು. ಸರಿಯಾದ ಸಮಯಕ್ಕೆ ಬಂದು ಕಾಪಾಡಿದ್ದೀರಾ. ಯಾರು ಅಂತ ನಮಗೂ ಗೊತ್ತಿಲ್ಲ. ನೀವು ಇಷ್ಟು ಹೊತ್ತಿಗೆ ಬಂದಿಲ್ಲ ಅಂದ್ರೆ ಅವರು ಏನು ಮಾಡ್ತಾ ಇದ್ರು ಏನು ಅಂದ್ಲು ರಚನಾ. ತುಂಬಾ ಥ್ಯಾಂಕ್ಸ್ ಅಂದ. ಹಾಗೆ ನೀವು ಯಾರು ಅಂತ ಗೊತ್ತಾಗಿಲ್ಲ ಕೇಳಿದಳು ರಚನಾ. ಮೇಡಮ್, ನಾವು ಇದೇ ಊರಿನವರು. ಕ್ರಿಕೆಟ್ ಆಡೋಕೆ ಅಂತ ಖಾಲಿ ಗದ್ದೆ ಕಡೆ ಹೋಗ್ತಾ ಇದ್ವಿ. ಸಡನ್ ಆಗಿ ಗಾಡಿ ಬ್ರೇಕ್ ಹೊಡೆದ ಸದ್ದು ಕೇಳಿಸಿತು. ಆಕ್ಸಿಡೆಂಟ್ ಅಂತ ಓಡಿ ಬಂದ್ವಿ. ಇಲ್ಲಿ ಬೇರೇನೆ ನಡೀತಾ ಇತ್ತು ಅಂದ ಅವರಲ್ಲೊಬ್ಬ. ಅಂದ ಹಾಗೆ ನೀವು ಯಾರು ಮಾರ್ರೆ? ಈ ಊರಿಗೆ ಹೊಸಬರಂತೆ ಕಾಣಿಸುತ್ತದೆ. ಮತ್ತೊಬ್ಬ ಕೇಳಿದ. ನಾನು ರಚನಾ ಅಂತ, ಜರ್ನಲಿಸ್ಟ್. ಇವನು ನನ್ನ ತಮ್ಮ ಋತ್ವಿ ಎಂದು ತಾನು ಬಂದಿರೋ ಕಾರಣ ತಿಳಿಸಿದಳು. ಯಾರ ಮನೆಗೆ ಹೋಗ್ತಾ ಇದ್ದೀರಾ? ಅದೇ ಈ ಊರಿನ ಜಮೀನ್ದಾರು ಅಚ್ಯುತರಾಯರ ಮನೆಗೆ. ದೊಡ್ಡ ಮನೆಗಾ? ಅಲ್ಲಿ ಕೊಲೆಯಾಗಿದೆ ಮಾರ್ರೆ. ದಿನಾಲು ಅಲ್ಲಿಗೆ ಪೊಲೀಸ್ ಬರ್ತಾರೆ. ನೀವು ಅಲ್ಲಿ ಹೋಗಿ ಎಂತ ಮಾಡ್ತೀರಾ? ಎಂತ ಮಾಡ್ಬೇಕು ಅಂತ ಇನ್ನ ಯೋಚನೆ ಮಾಡಿಲ್ಲ ಹೇಳಿ ನಕ್ಕಳು ರಚನಾ. ಸರಿ, ಹೋಗೋದು ಹೋಗ್ತೀರಾ, ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೋಗಿ. ಇಲ್ಲ, ಮುಂದೆ ಹೋದ್ರೆ ಪೊಲೀಸ್ ಸ್ಟೇಷನ್ ಸಿಗುತ್ತೆ ಎಂದ ಇನ್ನೊಬ್ಬ. ಹುಷಾರು ಮೇಡಮ್, ಬಂದ್ರು ಲೇಟ್ ಆಯ್ತು ಅಂದ ಹುಡುಗರ ಗುಂಪು ಅಲ್ಲಿಂದ ಹೊರಟಿತು. ಅವರು ಹೊರಟಾಗ ರಚನಾ, ನಿಮ್ಮ ಈ ತಂಡದ ಹೆಸರು ಏನು ಕೇಳಿದಳು. ಅದರಲ್ಲೊಬ್ಬ ತಿರುಗಿ ತನ್ನ ಟೀ ಶರ್ಟ್ ಎಳೆದು ತೋರಿಸಿದ. ಅದರಲ್ಲಿ ಗಡ್ಡ ಬಿಟ್ಟ ಮಹಾರಾಜನ ಚಿತ್ರವೊಂದು ಹಚ್ಚುತ್ತಿತ್ತು. ರಚನಾ ಮುಷ್ಟಿ ಕೈಯಿಂದ ಹೆಬ್ಬೆರಳನ್ನ ಮೇಲೆತ್ತಿ ಅವರ ಕಡೆ ತೋರಿಸಿ ಗಾಡಿ ಹತ್ತಿದಳು. ತೇಜಸ್ ಠಾಣೆಯಲ್ಲೇ ಇದ್ದು ಕೆಲವೊಂದು ಕೇಸ್ ಫೈಲ್ಗಳ ಕಡೆ ಕಣ್ಣು ಹಾಯಿಸುತ್ತಿದ್ದ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಒಂದು ಧ್ವನಿ ಕೇಳಿಸಿತು. ತಲೆ ಎತ್ತಿ ನೋಡಿದ. ಬಿಳಿ ಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ತೊಟ್ಟ ಒಬ್ಬ ದೃಢಕಾಯ ವ್ಯಕ್ತಿ ಒಳಗೆ ನುಗ್ಗಿದ. ಅವನೊಬ್ಬ ರಾಜಕೀಯ ವ್ಯಕ್ತಿ ಎಂದು ಅವನ ವೇಷಭೂಷಣದಲ್ಲೇ ಗೋಚರಿಸುತ್ತಿತ್ತು. ನಮಸ್ಕಾರ, ಕುಳಿತುಕೊಳ್ಳಿ, ಕೈ ಸನ್ನೆ ಮಾಡಿದ ತೇಜಸ್ ಫೈಲ್ ಮಡಚಿಟ್ಟ. ನಾನು ಶ್ರೀನಿವಾಸ್ ಅಂತ, ಮಾಜಿ MLA. ಇವಾಗ ರಾಜಕೀಯದ ಜೊತೆ ಒಂದೆರಡು ಬೋಟು, ಹಡಗು ಅಂತ ಮೀನುಗಾರಿಕೆಗೆ ಬಿಟ್ಟಿದ್ದೀನಿ ಎಂದು ತನ್ನನ್ನು ತಾನು ಪರಿಚಯಿಸಿಕೊಂಡ. ಹೇಳಿ, ಏನಾಗಬೇಕಿತ್ತು? ರಾಕ್ಷಸರನ್ನ ಹುಡುಕಿಕೊಂಡು ಬಂಧುಗಳು, ರಾಜಕೀಯ ಬಂಧುಗಳು ಇಲ್ಲಿ ತನಕ ಬಂದಿದ್ದೀರಾ ಕೇಳಿದ ತೇಜಸ್. ತೇಜಸ್ನ ಮಾತು ಕೇಳಿ ಆ ವ್ಯಕ್ತಿ ಒಂದು ಕ್ಷಣ ಅವಕ್ಕಾದ. ಆದರೂ ಸವರಿಸಿಕೊಂಡು ಒಂದು ನಗೆ ಬೀರಿದ. ಹಿ ನೋಡಿ ಸರ್, ನನ್ನ ಮನೆ ಇಲ್ಲೇ 2 ಕಿಲೋಮೀಟರ್ ದೂರದಲ್ಲಿ ಇರೋದು. ಎಂತವರನ್ನ ಮೋಡಿ ಮಾಡುವ ನಗು. ನೀವು ಹೊಸ ಇನ್ಸ್ಪೆಕ್ಟರ್ ನೋಡಿ, ಹಾಗಾಗಿ ನನ್ನ ಪರಿಚಯ ನಿಮಗೆ ಇರಲಿ ಬಿಡಿ. ಮತ್ತೆ ಅದೇ ನಗು. ಇವಾಗ ಪರಿಚಯ ಆಯ್ತಲ್ಲ, ಹೇಳಿ ಬಂದ ವಿಷಯ ಏನು? ತೇಜಸ್ ಕೇಳಿದ. ಅವನಿಗೆ ಆ ನಗು ಯಾಕೋ ಕಿರಿಕಿರಿ ಅನಿಸಿತು. ನಾನೊಂದು ಕಂಪ್ಲೇಂಟ್ ಕೊಡಬೇಕಿತ್ತು, ಅದಕ್ಕೆ ಬಂದೆ. ಕಂಪ್ಲೇಂಟಾ? ಯಾರಿಗೆ? ಏನು ವಿಷಯ? ಗಂಭೀರ ನೋಟ ಬೀರಿ ಕೇಳಿದ. ನೋಡಿ ಸರ್, ನನ್ನ ಮನೆಯ ಹಾಲು ಕೊಡೋ ಹಸು ಕಾಣಿಸ್ತಿಲ್ಲ. ವಾಟ್? ತೇಜಸ್ ಅಚ್ಚರಿದಿಂದ. ಏನ್ ಸರ್, ದನ ಹುಡ್ಕೋಕೆ ಪೊಲೀಸ್ ಬೇಕಾ? ಏನ್ರಿ, ಏನ್ ಹೇಳ್ತಾ ಇದ್ದೀರಾ? 42,000 ಕೊಟ್ಟು ತಂದಿರೋ ಜೆರ್ಸಿ ಹಸು ದಿನಕ್ಕೆ 12 ಲೀಟರ್ ಹಾಲು ಕೊಡ್ತಾ ಇತ್ತು. ಇದನ್ನ ಪೊಲೀಸ್ಗೆ ಹೇಳದೆ ಇನ್ಯಾರಿಗೆ ಹೇಳಲಿ? ಕೊಟ್ಟಿಗೆಗೆ ಕಟ್ಟಿದ ಹಸು ಯಾರೋ ಹೊತ್ಕೊಂಡು ಹೋಗಿದ್ದಾರೆ ಸರ್ ಎಂದು ತನ್ನ 2 ಕೈಯನ್ನ ಟೇಬಲ್ ಮೇಲೆ ಊರಿದ. ಅಬ್ಬ, ರಾಜಕೀಯದಲ್ಲಿರುವವರು ಎಂಬುದು ಯಾವುದೇ ಅನುಮಾನವಿಲ್ಲ. ಸರಿ ಮಿಸ್ಟರ್ ಶ್ರೀನಿವಾಸ್, ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿ, ನಿಮ್ಮ ದನ ಪತ್ತೆ ಹಚ್ಚೋದು ಮಾಡ್ತೀವಿ ಎಂದ. ಇನ್ಸ್ಪೆಕ್ಟರ್ ಇದ್ದಾರ? ಹೊರಗಡೆಯಿಂದ ಒಂದು ಹೆಣ್ಣಿನ ಧ್ವನಿ ಕೇಳಿಸಿತು. ತೇಜಸ್ ಕುಳಿತಲ್ಲಿಂದಲೇ ಕತ್ತು ಬಗ್ಗಿಸಿ ನೋಡಿದ. ಒಬ್ಬ ಯುವತಿ ಹಾಗೂ ಅವಳ ಜೊತೆ ಒಬ್ಬ ಹುಡುಗ ಒಳಗೆ ಬರುತ್ತಿರುವುದು ಕಾಣಿಸಿತು. ಇನ್ಸ್ಪೆಕ್ಟರ್, ಒಂದು ಮೀಟಿಂಗ್ಲಿ ಇದ್ದಾರೆ, ಏನಾಗ್ಬೇಕಿತ್ತು? ಕಾನ್ಸ್ಟೇಬಲ್ ಕೇಳಿದ. ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಹಣೆಯನ್ನು ತೋಳಿನಿಂದ ಒರೆಸುತ್ತಾ ಆ ಹುಡುಗಿ ಕೇಳಿದಳು.
ಜೋಸೆಫ್ ಇವರ ಬಳಿ ಒಂದು ಕಂಪ್ಲೇಂಟ್ ತಗೊಳ್ಳಿ, ಹೋಗಮ್ಮ ಅಲ್ಲಿ ಎಂದು ಕಾನ್ಸ್ಟೇಬಲ್ ರೈಟರ್ ಹತ್ತಿರ ಕಳುಹಿಸಿ ಇದ. ಸರ್, ಇನ್ಸ್ಪೆಕ್ಟರ್ ಹತ್ರ ಮಾತನಾಡಬೇಕಿತ್ತು ಮತ್ತೆ ಹೇಳಿದಳು. ಇವಾಗ ಆಗಲ್ಲಮ್ಮ, ಏನಿದ್ರು ನಾಳೆ ಬನ್ನಿ ಎಂದ ಕಾನ್ಸ್ಟೇಬಲ್. ತೇಜಸ್ಗೆ ಸ್ಪಷ್ಟವಾಗಿ ಕೇಳಿಸಿತು. ತಕ್ಷಣ ಬೆಲ್ ಹೊಡೆದ. ಬೆಲ್ ಸದ್ದು ಕೇಳಿದ ಕಾನ್ಸ್ಟೇಬಲ್ ತೇಜಸ್ ಚೇಂಬರ್ಗೆ ಒಳ ಬಂದ. ಏನಂತೆ ಕೇಳಿದ ತೇಜಸ್. ಸರ್, ಏನೋ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾರೆ, ನಿಮ್ಮತ್ರ ಮಾತಾಡ್ಬೇಕಂತೆ. ಸರಿ, 1-5 ನಿಮಿಷ ವೇಟ್ ಮಾಡೋಕೆ ಹೇಳಿ. ಓಕೆ ಸರ್. ಸರ್, ನಮ್ಮ ದನ ಸಿಗುತ್ತೆ ತಾನೆ? ಶ್ರೀನಿವಾಸ ಕೇಳಿದ. ಅವನ ಮಾತು ಕೇಳಿ ತೇಜಸ್ಗೆ ತಲೆ ಚಿಟ್ಟು ಹಿಡಿದಂತಾಯ್ತು. ಒಂದು ದೀರ್ಘ ಉಸಿರೆಳೆದುಕೊಂಡ ತೇಜಸ್, ಸಿಗುತ್ತೆ ಸರ್, ಫಸ್ಟ್ ಒಂದು ಕಂಪ್ಲೇಂಟ್ ಬರೆದು ಕೊಡಿ ಎಂದು ಒತ್ತಿ ಹೇಳಿದ. ಏನು ಸರ್, ತುಂಬಾ ಟೆನ್ಷನ್ ಅಲ್ಲಿ ಇರೋ ಹಾಗಿದೆ, ಏನಾಯ್ತು? ಎನಿ ಪ್ರಾಬ್ಲಮ್? MLA ಇಂದ ಬಂದಿತ್ತು ಒಂದು ಆರೈಕೆಯ ಮಾತು. ಏನಿಲ್ಲ, ನಿಮ್ಗೆ ಗೊತ್ತೇ ಇದೆ ಅಲ್ವಾ, ಮಕ್ಕಳ ಮಿಸ್ಸಿಂಗ್ ಕೇಸ್, ಅದೇ ತುಂಬಾ ತಲೆ ಕೆಡಿಸಿದೆ ಎಂದ ತೇಜಸ್ ತನ್ನ ತಲೆಯನ್ನೇ ನೆವರಿಸಿಕೊಂಡ. ಇನ್ಸ್ಪೆಕ್ಟರ್ 1-5 ನಿಮಿಷ ಬಿಟ್ಟು ಬರೋಕೆ ಹೇಳಿದ್ದಾರೆ, ಇಲ್ಲೇ ಕುಳಿತುಕೊಳ್ಳಿ ಎಂದ ಕಾನ್ಸ್ಟೇಬಲ್ ಅವರಿಬ್ಬರನ್ನ ತೇಜಸ್ ಚೇಂಬರ್ ಎದುರಿನ ಬೆಂಚಲ್ಲಿ ಕೂರೋಕೆ ಹೇಳುತ್ತಿರುವುದು ತೇಜಸ್ಗೆ ಸ್ಪಷ್ಟವಾಗಿ ಕೇಳಿಸಿತು. ಓಹೋ, ಮಕ್ಕಳ ಮಿಸ್ಸಿಂಗ್ ಕೇಸ್, ಯಾಕೆ ಇನ್ನೂ ಏನು ಪತ್ತೆ ಆಗಿಲ್ವಾ? ಪಾಪ ಆ ಮುಗ್ಧ ಕಂದಮ್ಮಗಳು ಏನು ತಪ್ಪು ಮಾಡಿದ್ವು ಎಂದು ಶ್ರೀನಿವಾಸರು ಬೇಸರದ ಮುಖದಿ ತೇಜಸ್ಸನನ್ನ ನೋಡಿದರು. ಹೇಗಾದ್ರೂ ಮಾಡಿ ಆ ಪಾಪಿಗಳನ್ನ ಕಂಡು ಹಿಡೀರಿ ಸಾರ್ ಎಂದ. ನಾವು ನಮ್ಮ ಕೈಲಾದಷ್ಟು ಶತಪ್ರಯತ್ನ ಪಡ್ತಾನೆ ಇದ್ದೀವಿ. ಅಂದ್ರೆ ಯಾರಲ್ಲಾದ್ರೂ ಅನುಮಾನ? ಕುಳಿತಲ್ಲಿಂದ 1 ಇಂಚು ಮುಂದಕ್ಕೆ ಜಾರಿ ಕೇಳಿದರು ಶ್ರೀನಿವಾಸರು. ಅನುಮಾನ? ಯಾರನ್ನು ಅಂತ ಅನುಮಾನ ಪಡ್ಲಿ? ಉಸಿನಗು ಬೀರಿದ ತೇಜಸ್. ಅದಕ್ಕೆ ಬೇಕಾದ ಒಂದು ಎವಿಡೆನ್ಸ್ ಸಿಕ್ಕಿಲ್ಲ. ಅಚ್ಯುತರಾಯರ ಮೊಮ್ಮಗಳು ಕಾಣೆ ಆಗಿದ್ದು ಹೆಣ ಸಿಕ್ಕಿದೆ ಅಲ್ವಾ, ಅದರಲ್ಲಿ ಏನಾದ್ರೂ? ಶ್ರೀನಿವಾಸರು ಮತ್ತೆ ಏನಾದ್ರೂ ಉತ್ತರ ಸಿಗಬಹುದು ಎಂಬ ಜಿಜ್ಞಾಸೆಯನ್ನ ಮುಂದಿಟ್ಟರು. ಹೆಣ ಸಿಕ್ಕಿದೆ, ಯಾರೋ ಪಾಪಿಗಳು ಆ ಪುಟ್ಟ ಕಂದಮ್ಮನನ್ನ ಸಾಯಿಸಿದ್ದಾರೆ ಎಂದ ತೇಜಸ್. ಶ್ರೀನಿವಾಸರ ಮುಖದಲ್ಲೇನು ಸಣ್ಣ ಬದಲಾವಣೆ. ತಕ್ಷಣ ಎದ್ದು ನಿಂತರು. ಇನ್ಸ್ಪೆಕ್ಟರ್, ನೀವು ಇಷ್ಟೊಂದು ಕೆಲಸ ತಲೆಗೆ ಹೊತ್ತುಕೊಂಡು ನನ್ನ ದನ ಹುಡುಕೋದು ದೂರದ ಮಾತು. ಹಾಲು ಕೊಡೋ ಹಸುನ ನಾನೇ ಹುಡ್ತೀನಿ. ಮತ್ತೆ ಅದೇ ಅಸಂಬದ್ಧ ನಗು ಬೀರಿದ. ಪರವಾಗಿಲ್ಲ, ಪೊಲೀಸ್ ಕೆಲಸ ಅದೇ ತಾನೆ, ನೀವೊಂದು ಕಂಪ್ಲೇಂಟ್ ಬರೆದುಕೊಡಿ. ಇಲ್ಲ ಇನ್ಸ್ಪೆಕ್ಟರ್, ಜನನಾಯಕನಾಗಿ ನಾನು ಇಷ್ಟು ಮಾಡದಿದ್ರೆ ಹೇಗೆ? ನೀವು ನಿಮ್ಮ ಕೆಲಸ ಮಾಡಿ, ನಾನು ಇನ್ನೂ ಹೊರಡ್ತೀನಿ ಎಂದ. ಶ್ರೀನಿವಾಸರು ಅಲ್ಲಿಂದ ಹೊರಟೇ ಬಿಟ್ಟರು. ಅವರು ಬಂದ ಕೆಲಸ ಸಲೀಸಾಗಿ ಮುಗಿದಿತ್ತು. ಅದು ತೇಜಸ್ಗೂ ಅರ್ಥವಾಗಿರಲಿಲ್ಲ. ಬಂದ ಶನಿ ಹೇಗೋ ಹೊರಟು ಹೋಯಿತು ಅಂದುಕೊಂಡ ತೇಜಸ್ಗೆ ತಕ್ಷಣ ಅವರಿಬ್ಬರ ನೆನಪಾಯಿತು. ಕಾನ್ಸ್ಟೇಬಲ್ಗೆ ಹೇಳಿ ಅವರನ್ನ ಒಳ ಕರೆಸಿದ. ಒಳ ಬರುತ್ತಿರುವವರನ್ನ ಕತ್ತೆತ್ತಿ ನೋಡಿದ ತೇಜಸ್ಗೆ ಕಂಡಿದ್ದು ಎಡಮೂಗಿನ ಮೂಗುತಿ ಸುಂದರಿ. ಮೇಕಪ್ ಇಲ್ಲದಿದ್ದರೂ ಆ ಮುಖದಲ್ಲೇನೋ ಹೊಳಪು, ತನ್ನನ್ನೇ ಸೆಳೆಯುವ ನೋಟ. ಪಕ್ಕ ಗಂಡು ಬೀರಿ ಹೆಣ್ಣು. ಅವಳನ್ನೇ ನೋಡುತ್ತಾ ಮೈಮರೆತವನಿಗೆ ಅವಳ ಜೊತೆ ಒಳ ಬಂದ ಹುಡುಗನು ಕಾಣಿಸಿದ. ತಕ್ಷಣ ವಾಸ್ತವಕ್ಕೆ ಬಂದು ಕೂರಲು ಕೈ ಸನ್ನೆ ಮಾಡಿದ. ಹೇಳಿ, ಏನು ವಿಷಯ? ಸರ್, ನಾನು ರಚನಾ, ಇವನು ತಮ್ಮ ಋತ್ವಿ. ನಾವು ಈ ಊರಿಗೆ ಬರ್ಬೇಕಾದ್ರೆ ನಡು ದಾರಿಯಲ್ಲಿ ಯಾರೋ 4 ಮಂದಿ ನಮ್ಮ ಮೇಲೆ ದಾಳಿ ಮಾಡಿದ್ರು ಎಂದು ನಡೆದ ಘಟನೆಯನ್ನ ತೇಜಸ್ಗೆ ವಿವರಿಸಿದಳು. ಎಲ್ಲವನ್ನ ವಿವರವಾಗಿ ಕೇಳಿಸಿಕೊಂಡ ತೇಜಸ್ ಜರ್ನಲಿಸ್ಟ ರಚನಾನನ್ನ ನೋಡಿ ಕೇಳಿದ. ಹೌದು ಸರ್, DMCJ ಸ್ಟೂಡೆಂಟ್ ಎಂದು ID ಕಾರ್ಡ್ ಮುಂದಿಟ್ಟಳು. ಆ ಗುಂಪಲ್ಲಿ ಯಾರಾದ್ರೂ ಮುಖ ಗುರುತು, ಗಾಡಿ ನಂಬರ್ ಏನಾದ್ರೂ ನೆನಪಿದ್ಯಾ? ತೇಜಸ್ ತನ್ನ ಇನ್ವೆಸ್ಟಿಗೇಷನ್ ಸ್ಟೈಲ್ ನಲ್ಲಿ ಪ್ರಶ್ನೆ ಕೇಳಲಾರಂಭಿಸಿದ. ಇಲ್ಲ ಸರ್, ಅವರು ಮುಖ ಮುಚ್ಚಿಕೊಂಡಿದ್ರು. ಗಾಡಿಗೆ ನಂಬರ್ ಪ್ಲೇಟ್ ಇರಲಿಲ್ಲ. ಅದು ಅಲ್ಲದೆ ಆ ಗಾಡಿ ಅಲ್ಟರ್ನೇಷನ್ ಮಾಡಿರೋ ಬೊಲೆರೋ ಎಂದಳು. ಎಲ್ಲ ವಿವರಗಳನ್ನ ಪಡೆದುಕೊಂಡ ತೇಜಸ್, ನೀವು ಈ ಊರಿಗೆ ಬಂದಿರೋ ಕಾರಣ ಕೇಳಿದ. ಒಂದು ಊರು ಅಲ್ಲ, ಕೆಲವೊಂದು ಘಟನೆಗಳ ಬಗ್ಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕಿತ್ತು ಎಂದು ಎಲ್ಲವನ್ನ ತೇಜಸ್ ಮುಂದಿಟ್ಟಳು. ಅಚ್ಯುತರಾಯರ ಮನೆಯಲ್ಲಿ ಉಳ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀರಾ? ಅಲ್ಲೊಂದು ಕೊಲೆಯಾಗಿದೆ, ಕೇಸ್ ನಡೀತಿದೆ ಅನ್ನೋ ಸ್ವಲ್ಪಾನು ಜ್ಞಾನ ಇಲ್ವಾ? ತೇಜಸ್ನ ಮಾತು ಗಂಭೀರವಾಗಿತ್ತು. ಸರ್, ಅದು ರಚನಾ ಮಾತನಾಡಲು ತಡವರಿಸಿದಳು. ಋತ್ವಿ ಮೌನವಾಗಿದ್ದ. ಏನು ಅದು? ಈ ಊರಿಗೆ ಬಂದಾಗಿದೆ, ಇನ್ನು ನಮ್ಮ ಅನುಮತಿ ಇಲ್ಲದೆ ಊರಿಂದ ಹೊರಗಡೆ ಹೋಗೋ ಆಗಿಲ್ಲ. ಅಂಡರ್ಸ್ಟ್ಯಾಂಡ್? ಓಕೆ ಸರ್. ಸರಿ, ಹೊರಡೆ ಏನಾದ್ರೂ ಇದ್ರೆ ಕರಿತೀವಿ. ಫೋನ್ ನಂಬರ್, ಅಡ್ರೆಸ್ ಕೊಟ್ಟು ಹೋಗಿ ಎಂದ ತೇಜಸ್. ಅವಳು ಕಣ್ಣಿಂದ ಮರೆಯಾದ ತಕ್ಷಣ ಏನೋ ಕಳೆದುಕೊಂಡ ಭಾವ ತೇಜಸ್ನ ಮುಖದಲ್ಲಿ. ಅವರು ಹೊರ ಹೋದ ತಕ್ಷಣ ತೇಜಸ್ ಹೊರಬಂದು ನಿಂತ. ಒಬ್ಬ ಕಾನ್ಸ್ಟೇಬಲ್ ತೇಜಸ್ ಜೊತೆ ಮಾತು ಶುರು ಹಚ್ಚಿಕೊಂಡ. ಏನ್ ಸರ್, ಮಾಜಿ MLAದ್ದು ಏನಂತೆ? ಮತ್ತೆ ಎಲೆಕ್ಷನ್ ನಿಲ್ತಾರಾ ಹೇಗೆ? ನಗುತ್ತಾ ಕೇಳಿದ. ಅದು ಬಿಟ್ಟಾಕ್ರಿ, ಆ ರಾಜಕೀಯವರದ್ದು ಇದ್ದಿದ್ದೆ ಎಂದ ತೇಜಸ್ ಪ್ಯಾಂಟ್ ಬೆಲ್ಟ್ ಸರಿ ಮಾಡಿಕೊಂಡು ಒದ್ದಾಡುತ್ತಿದ್ದ. ಅವನ ಮನಸ್ಸಲ್ಲಿ ಅವಳದೇ ಮುಖ ಇನ್ನೂ ಮಾಸಿಲ್ಲ. ಸರ್, ಆ MLA ರಾಜಕೀಯ ಬಿಟ್ಟು ವರ್ಷಗಳೇ ಆಯ್ತು. ಇವಾಗ ಆ ಯಪ್ಪನ್ನು ಏನಿದ್ರು ಮೀನುಗಾರಿಕೆ ಅಂತೆ. ನಿಮಗೊಂದು ವಿಷಯ ಗೊತ್ತಾ? ಇತ್ತೀಚೆಗೆ ಒಂದು ಬೋಟ್ ಮಾಡಿಸಿದ್ರು ಅಂತೆ. ಎಲ್ಲಾನು ಆಗಿ ಸಮುದ್ರ ಇಳಿಸೋಣ ಅನ್ನುವಷ್ಟರಲ್ಲಿ ಬೋಟ್ ತಳದಿಂದ ಕದಲ್ತಾನೆ ಇಲ್ಲ ಅಂತೆ. ಹೌದಾ? ಮತ್ತೇನಾಯ್ತು? ಇನ್ನೇನು ಆಗೋದು? ಯಾರೋ ಹೇಳ್ತಿದ್ರಂತೆ, ನರಬಲಿ ಕೊಟ್ರೆ ಮಾತ್ರ ಬೋಟ್ ಸಮುದ್ರಕ್ಕೆ ಇಳಿಯೋದು ಅಂತ. ಊರೆಲ್ಲ ಸುದ್ದಿ ಆಗಿತ್ತು. ಈ ಅಪ್ಪನ್ಗೆ ನರಬಲಿಗೆ ಬಲಿ ಸಿಗ್ಬೇಕೆ ಎಂದು ಜೋರಾಗಿ ನಕ್ಕ.
ತೇಜಸ್ನ ಕಿವಿ ನೆಟ್ಟಗಾಯ್ತು. ವಾಟ್, ನರಬಳಿನ? ಬೋಟ್ ಸಮುದ್ರಕ್ಕೆ ಇಳಿದಿದ? ತೇಜಸ್ ಕಣ್ಣರಳಿಸಿ ಕೇಳಿದ. ಎಲ್ಲಿ ಇಳಿಯುತ್ತೆ ಸರ್, ಅದು ಈಗ ಜನರಿಗೆ ಪ್ರವಾಸಿ ತಾಣದ ತರ ಬರೀ ಶೋಗೆ ಮಾತ್ರ ಆಗಿ ಬಿಟ್ಟಿದೆ ಎಂದ. ಅಷ್ಟರಲ್ಲಿ ಕಾನ್ಸ್ಟೇಬಲ್ ಪ್ರಮೋದ್ ಬಂದ. ಸರ್, ಆ MLA ಮೊನ್ನೆ ಆ ಜ್ಯೋತಿಷ್ಯ ಕೇಂದ್ರದ ಹತ್ತಿರ ನೋಡಿದ್ದೀನಿ ಸರ್ ಎಂದ. ತೇಜಸ್ ತಟ್ಟನೆ ಪ್ರಮೋದ್ ಕಡೆ ತಿರುಗಿದ. ವಾಟ್, ಹೌದು ಸರ್, ಅದೇ MLA ಮೊನ್ನೆ ಒಂದು ಜ್ಯೋತಿಷ್ಯ ಕೇಂದ್ರದಿಂದ ಹೊರಬರುತ್ತಿರುವುದನ್ನ ನಾನೇ ನೋಡಿದ್ದೀನಿ. ಯಾವಾಗ? ಸರ್, ಮೊನ್ನೆ ನೀವೇ ಹೇಳಿದ್ದೀರಿ ಅಲ್ವಾ, ಈ ಊರಲ್ಲಿ ಇರೋ ಎಲ್ಲಾ ಜ್ಯೋತಿಷ್ಯ ಕೇಂದ್ರಗಳ ಮಾಹಿತಿ ಬೇಕು ಅಂತ. ಅವತ್ತೇ ನಾನು ನೋಡಿದ್ದು ಸರ್. ತೇಜಸ್ನ ಒಳಮನಸ್ಸು ವೇಗವಾಗಿ ಯೋಚಿಸತೊಡಗಿತು. ಎಲ್ಲ ಆಯಾಮಗಳಿಂದ ಯೋಚಿಸತೊಡಗಿದ. ತಕ್ಷಣ ಏನೋ ಒಳಿದವನಂತೆ ಚೇಂಬರ್ನ ಕಡೆ ನಡೆದು ಪ್ರಮೋದ್ನ ಜೊತೆ ಕರೆದ. ಪ್ರಮೋದ್, ಸರಿಯಾಗಿ ಕೇಳಿಸಿಕೊಳ್ಳಿ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ತನಗೆ ಬಂದು ಒಂದು ಸುಳಿವು ನಮ್ಮ ಬಳಿ ಸಿಕ್ಕಿಕೊಂಡಿದೆ. ಆ ವ್ಯಕ್ತಿಯ ಚಲನಾವಲನಗಳ ಸಂಪೂರ್ಣ ಮಾಹಿತಿ ನನಗೆ ಬೇಕು ಎಂದು ಆದೇಶಿಸಿದ. ಪ್ರಮೋದ್, ಮತ್ತೊಂದು ವಿಷಯ, ಇದು ನಮ್ಮೊಳಗೆ ಇರಲಿ ಎಂದ. ಏನಕ್ಕ, ಈ ಊರಿಗೆ ಕಾಲಿಡುತ್ತಿದ್ದಂತೆ ಭರ್ಜರಿ ಸ್ವಾಗತಾನೆ ಸಿಕ್ಕಿತು. ಮುಂದೇನು ಕಾದಿದೆಯೋ? ಡ್ರೈವಿಂಗ್ ಸೀಟಲ್ಲಿ ಕುಳಿತ ಋತ್ವಿ ರಚನಾ ಕಡೆ ನೋಡಿ ಹೇಳಿದ. ರಚನಾ ಮೌನವಾಗಿ ಕುಳಿತಿದ್ದಾಳು. ಅವನ ಕಡೆಗೊಮ್ಮೆ ಮೌನದ ನೋಟ ಬೀರಿ, ಋತ್ವಿ, ಯಾರೋ ಅವರು ಯಾಕೋ ನಮ್ಮ ಮೇಲೆ ದಾಳಿ ಮಾಡಿದ್ರು? ಕಣ್ಣನ್ನು ಕಿರಿದಾಗಿಸಿ ಕೇಳಿದಳು ರಚನಾ. ಋತ್ವಿಯಿಂದ ಉತ್ತರವಿಲ್ಲ. ಮೌನವಾಗಿ ಅದನ್ನೇನೋ ಯೋಚಿಸುತ್ತಿದ್ದಾನೆ ಋತ್ವಿ. ನನಗನಿಸುತ್ತದೆ ಅವರು ಯಾರೋ ದರೋಡೆಕೋರರೇ ಇರಬೇಕು ಅಂತ. ನೋ. ಋತ್ವಿ ಮೌನ ಮುರಿದು ಒಂದು ವ್ಯಂಗ್ಯ ನಗೆ ಬೀರಿ, ಅಕ್ಕ, ದರೋಡೆಕೋರರ ಚಾನ್ಸ್ ಇಲ್ಲ. ನಿನ್ನೊಂದು ಜರ್ನಲಿಸ್ಟ್ ಆಗಿ ಯೋಚನೆ ಮಾಡು. ತನ್ನೆರಡು ಉಬ್ಬನ್ನ ಮೇಲಿರಿಸಿ ರಚನಾ ಕಡೆ ನೋಡಿದ. ಅಂದ್ರೆ ಅಂದ್ರೆ ಗಿಂದ್ರೆ ಏನೂ ಇಲ್ಲ. ಪಕ್ಕಾ ಅವರು ಯಾರೋ ಸುಪಾರಿ ಕೊಟ್ಟು ಕಳುಹಿಸಿದ ದಾಂಡಿಗರು. ದರೋಡೆಕೋರರು ಆಗಿದ್ದರೆ ಬಹುಶಃ ನಮ್ಮನ್ನು ಎಳೆದು ಹೊರಗಡೆ ತಂದು ಆಕ್ರಮಣ ಮಾಡುವಷ್ಟು ಪುರ್ಸೋತು ಅವರಿಗಿರಲ್ಲ. ಅವರಿಗೆ ಅವರ ಗುರಿಯೇ ಮುಖ್ಯವಾಗಿರುತ್ತೆ. ಬಟ್ ಇಲ್ಲಿ ಆ ಗುಂಪಿನ ಗುರಿಯೇ ಬೇರೆ ಇತ್ತು. ನಮ್ಮನ್ನ ಎದುರಿಸೋದು ಅಲ್ಲ, ಕೊಲೆ ಮಾಡೋದು ಎಂದು ಹೇಳಿ ಒಂದು ದೀರ್ಘವಾದ ನಿಟ್ಟುಸಿರು ಇಟ್ಟ ಋತ್ವಿ. ರಚನಾನ ಮುಖದಲ್ಲಿ ಭಯದ ಛಾಯೆ ಒಂದು ಕ್ಷಣ ಆದು ಹೋಯಿತು. ಹಾಗಂತ್ಯ ಕೇಳಿದಳು ರಚನಾ. ಅಕ್ಕ, ನಿಂಗೆ ಯಾರಾದ್ರೂ ದುಶ್ಮನ್ಗಳು ಇದ್ದಾರಾ? ರಚನಾ ನಕ್ಕಳು. ದುಶ್ಮನ? ಅದಕ್ಕೆಲ್ಲ ಟೈಮ್ ಇರಲಿಲ್ಲ ಕಣು. ಇನ್ಯಾರು? ಯಾರೋ, ಅವರಿಗೆ ಗೊತ್ತು. ಋತ್ವಿ, ಇಲ್ಲಿ ಬಂದು ತಪ್ಪು ಮಾಡಿದ್ವಾ? ರಚನಾ ಹತಾಶೆ ಹಾಗೂ ಭಯದಿಂದ ಕೇಳಿದಳು. ಅಂದ್ರೆ ವಾಪಸ್ ಊರಿಗೆ ಹೋಗೋದಾ ಅಂತಿದ್ಯಾ? ಋತ್ವಿ ಅಕ್ಕನ ಕಡೆ ನೋಡಿದ. ಹೆಂಗೆ ಹೋಗಲಿ? ಪೊಲೀಸ್ ಹೇಳಿರೋದು ಕೇಳಿಸ್ಕೊಂಡೇ ತಾನೆ ನಾವು ಹೇಳೋ ತನಕ ಊರು ಬಿಟ್ಟು ಕದಲೋ ಹಾಗಿಲ್ಲ ಅಂತ. ಹಾಗೆ ಮಾತನಾಡುತ್ತಾ ರಚನಾ ಮತ್ತು ಋತ್ವಿ ಕುಳಿತ ನೀಲಿ ಬಣ್ಣದ ಎಕೋಸ್ಪೋರ್ಟ್ ಕೇಸರಿನ ಏಟಿನ ಜೊತೆ ವೇಗವಾಗಿ ಚಲಿಸಿತ್ತು. ದಾರಿ ಬದಿಯಲ್ಲಿ ಸಿಕ್ಕಿದ ದಾರಿ ಹೋಕ್ಕರಳಿ ಮನೆ ದಾರಿ ಕೇಳುತ್ತಾ ಡ್ರೈವಿಂಗ್ ಸೀಟಲ್ಲಿ ಕುಳಿತಿದ್ದ ಋತ್ವಿ ವೇಗವಾಗಿ ಗಾಡಿ ಓಡಿಸುತ್ತಿದ್ದ. ರಚನಾ ಕಳೆದು ಹೋಗುತ್ತಿರುವ ದಾರಿಯನ್ನೇ ನೋಡುತ್ತಾ ಮೌನವಾಗಿ ಕುಳಿತಿದ್ದಳು. ಡಾಂಬಾರು ರಸ್ತೆ ದಾಟಿ ಒಬ್ಬ ತೋರಿದ ಒಂದು ಮಣ್ಣಿನ ರಸ್ತೆಯ ಮೂಲಕ ಕಾರು ಚಲಾಯಿಸಿದ ಋತ್ವಿ ಮಳೆ ಬಂದು ಪೂರ್ತಿ ಕೆಸರಿನಿಂದ ಆವೃತವಾದ ರಸ್ತೆ ವೇಗವನ್ನು ನಿಧಾನಗೊಳಿಸಿದ. ಗೋಲಿ ಮರದ ಎಡಗಡೆಯಲ್ಲಿ ಒಂದು ದೊಡ್ಡ ಗೇಟು ಕಾಣಿಸುತ್ತೆ. ಅದೇ ಮನೆ ಅಂತೆ. ಋತ್ವಿ ರಚನಾ ಕಡೆ ನೋಡಿ ಹೇಳಿದ. ಹೂಗುಟ್ಟಿದಳು ರಚನಾ. ಸ್ವಲ್ಪ ದೂರ ಕ್ರಮಿಸಿದ ನಂತರ ಒಂದು ಬೃಹತ್ತಾದ ಗೋಳಿ ಮರ ಕಾಣಿಸಿತು. ಪಕ್ಕದಲ್ಲೇ ಒಂದು ಗೇಟ್, ತುಕ್ಕು ಹಿಡಿದ ಕಬ್ಬಿಣದ ಹಳೇ ಗೇಟ್. ಗೇಟ್ ಮೇಲೆ ಅಪರ್ಣಿಕ ನಿಲಯ ಎಂದು ಬರೆದಿತ್ತು. ಅತ್ತ ಕಡೆ ಕಾರು ಚಲಾಯಿಸಿದ. ಒಳಗಿನಿಂದ ಇಬ್ಬರು ಓಡಿ ಬರುತ್ತಿರುವುದು ಕಾಣಿಸಿತು. ರಚನಾ ಕಾರಿನಿಂದ ಇಳಿದು ಗೇಟಿನ ಎದುರು ನಿಂತಳು. ಅಚ್ಯುತರಾಯರ ಮನೆ ಇದೇನಾ? ಮೆಲ್ಲಗೆ ಬೀಳುತ್ತಿದ್ದ ಮಳೆಹಣಿಯ ಸದ್ದಿಗಿಂತ ಸ್ವಲ್ಪ ಜೋರಾಗಿತ್ತು ಇವಳ ಧ್ವನಿ. ಅಂದಂದ್ ನಿಖುಲು ಬೆಂಗಳೂರ್ದು ಬರ್ತೀನಾ? ದನಿಕುಲು ಪಂದಿತ್ತೇರು ಅಂಚ ಕಾತೊಂದು ಇತ್ತ ಎಂದ ಇಬ್ಬರಲ್ಲಿ ಒಬ್ಬ. ಓ, ಎಂತ ಸಾವು ಮಾರೆ, ಆ ಪೇಟೆಯವರಿಗೆ ನಮ್ಮ ಭಾಷೆ ಎಂತ ಅರ್ಥ ಆಗ್ತದೆ ಮಾರಾಯ, ನಿನ್ನ ಮಂಡೆ ಎಂದ ಇನ್ನೊಬ್ಬ ಗೇಟು ತೆರೆದು ಹೊರಬಂದ. ಕ್ಷಮಿಸಿ ಅಮ್ಮೋರೆ, ಅವನಿಗೆ ಕನ್ನಡ ಅಷ್ಟೊಂದು ಗೊತ್ತಿಲ್ಲ. ಇದೇ ಮನೆ, ಬನ್ನಿ ಎಂದು ಸ್ವಾಗತಿಸಿದ. ಕಾರು ಗೇಟು ದಾಟಿ ಅಂಗಳದಲ್ಲಿ ಬಂದು ನಿಂತಿತು. ಕಾರಿನಿಂದ ಇಳಿದ ಋತ್ವಿ ಮತ್ತು ರಚನಾ ಮನೆಯನ್ನೊಮ್ಮೆ ಕತ್ತೆತ್ತಿ ನೋಡಿದರು. ಅಬ್ಬ, ಹಳ್ಳಿಯ ಸಂಸ್ಕೃತಿಯನ್ನು ಎತ್ತಿ ತೋರಿಸುವ ಕಲಾಶೈಲಿ. 2 ಅಂತಸ್ತಿನ ಅಂಚಿನ ಮನೆ. ಹಲಸು ಬೀಟೆ ಮರಗಳ ಅವಶೇಷಗಳು ಮನೆಯನ್ನ ಒತ್ತ ಕಂಬಗಳಾಗಿ ಕಾರ್ಯನಿರ್ವಹಿಸುತ್ತಿವೆ. ಆ ಬೃಹದಾಕಾರದ ಮರದ ಕಿಟಕಿಗಳು, ಎದುರುಗಡೆ ತೂಗುತ್ತಿರೋ ತೂಗು ಮಂಚ, ಹಳೆಯ ಶೈಲಿಯ ತುಳಸಿ ಕಟ್ಟೆ. ಹಬ್ಬ, ಒಂದೊಂದು ವಸ್ತುಗಳು ಅದರದ್ದೇ ಆದ ಕಥೆಗಳನ್ನ ಸಾರುತ್ತಿವೆಯೇನೋ ಎಂಬಂತಿದೆ. ಬನ್ನಿ, ಒಳಗೆ ಬನ್ನಿ. ಸಾವಿತ್ರಮ್ಮ ಬಂದು ಕರೆದಾಗ ತಕ್ಷಣ ಅವರಿಬ್ಬರು ವಾಸ್ತವಕ್ಕೆ ಬಂದರು. ಋತ್ವಿಯನ್ನೇ ನೋಡುತ್ತಿದ್ದ ಸಾವಿತ್ರಮ್ಮನ ಎದೆ ಬಡಿತ ತುಸು ಹೆಚ್ಚಾದಂತೆ ಅನಿಸಿತು. ಅದೇನೋ ವೇದನೆ, ತಳಮಳ, ಹೇಳಿಕೊಳ್ಳಲಾರದ ಭಾವನೆ. ಯಾಕೆ ತರ ಆಗ್ತಿದೆ? ಸಾವಿತ್ರಮ್ಮ ಕಳವಳಗೊಂಡಿದ್ದರು. ನಮಸ್ತೆ ಅಮ್ಮ. ರಚನಾ ಸಾವಿತ್ರಮ್ಮನಿಗೆ ನಮಸ್ಕರಿಸಿ ಒಳ ನಡೆದಳು. ಋತ್ವಿ ಹಿಂಬಾಲಿಸಿದ. ಯಜಮಾನ್ರು ಹೊರಗಡೆ ಹೋಗಿದ್ದಾರೆ, ಸ್ವಲ್ಪ ತಡವಾಗುತ್ತೆ. ಜ್ಯೋತಿ
ಇವರನ್ನ ರೂಮ್ಗೆ ಕರೆದುಕೊಂಡು ಹೋಗು ಎಂದ ಸಾವಿತ್ರಮ್ಮ ಋತ್ವಿಯನ್ನೇ ನೋಡುತ್ತಾ ಬಿಸಿ ಬಿಸಿ ಚಹಾ ತರ್ತೀನಿ, ಕೈಕಾಲು ಮುಖ ತೊಳೆದು ರೆಡಿಯಾಗಿ ಎಂದು ಅಡುಗೆ ಮನೆ ಕಡೆ ನಡೆದರು. ಗೋಡೆ ಮೇಲೆ ಸಾಲಾಗಿ ತೂಗು ಹಾಕಲಾಗಿದ್ದ ತಲೆಮಾರು ಹಿರಿಯರ ಫೋಟೋಗಳನ್ನ ನೋಡುತ್ತಾ ನಿಂತಿದ್ದ ಋತ್ವಿ ಜ್ಯೋತಿ ಬಂದು ಕರೆದಾಗ ವಾಸ್ತವಕ್ಕೆ ಬಂದು ತಿರುಗಿ ನೋಡಿದ. ಕಣ್ಣು ಮಂಜಾಗ ತೊಡಗಿತು. ಹೊಟ್ಟೆಯೊಳಗೆ ಏನೋ ಒಂಥರ ತಳಮಳ. ಎದೆ ಮುಟ್ಟಿಕೊಂಡ. ಎದೆ ಬಡಿತದಲ್ಲೂ ಏರುಪೇರಾದ ಅನುಭವ. ರಚನಾ ಜ್ಯೋತಿ ಮಾತುಕತೆಗಳು ಋತ್ವಿ ಕಣ್ಣಿಗೆ ಸ್ಲೋ ಮೋಷನ್ ನಂತೆ ಅಸ್ಪಷ್ಟ ರೀತಿಯಲ್ಲಿ ಕಾಣಿಸುತ್ತಿದೆ. ತಲೆಯನ್ನೊಮ್ಮೆ ಅತ್ತಿತ್ತ ಕೊಡವಿಕೊಂಡು ದೀರ್ಘವಾದ ಉಸಿರೆಳೆದುಕೊಂಡ. ಮನೆಯ ವಾತಾವರಣ ಮುಂಚಿನ ಸ್ಥಿತಿಯಲ್ಲೇ ಇತ್ತು. ಅಸ್ಪಷ್ಟ ಚಿತ್ರಣಗಳೆಲ್ಲ ಸ್ಪಷ್ಟವಾಗಿ ಗೋಚರಿಸಿತು. ಋತ್ವಿ ಬಾರೋ ಎಂದ ರಚನಾ ಹೋಗುತ್ತಿರುವುದು ಕಾಣಿಸಿತು. ಏನಾಯ್ತು ನನಗೆ ಅಂದುಕೊಂಡ ಋತ್ವಿ ಮುಖವನ್ನೊಮ್ಮೆ ಉಜ್ಜಿಕೊಂಡು ರಚನಾಳನ್ನ ಹಿಂಬಾಲಿಸಿದ. ಋತ್ವಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಹಳ್ಳಿ ಮನೆ. ಇಲ್ಲಿ ಹುಟ್ಟಿದವರು ತುಂಬಾ ಪುಣ್ಯ ಮಾಡಿರಬೇಕು ಕಣೋ. ಲಗೇಜ್ ಅನ್ನ ಮಂಚದ ಮೇಲಿಡುವಾಗ ಕೆಳಗಡೆ ಬಿದ್ದ ಐಡಿ ಕಾರ್ಡ್ ಅನ್ನ ಕೈಗೆತ್ತಿಕೊಳ್ಳುತ್ತಾ ಕೇಳಿದಳು. ಅವಳದೇ ಐಡಿ ಕಾರ್ಡ್ ಪುನಃ ಬ್ಯಾಗ್ಗೆ ತುರುಕಿಸಿದಳು. ಋತ್ವಿ ಎಂದು ತಲೆ ಅಲ್ಲಾಡಿಸಿದವನಷ್ಟೇ ಮಾತಿನಲ್ಲಿ ಉತ್ತರ ಕೊಡಲು ಅದೇನು ಉದಾಸೀನತೆ ಮನೆ ಮಾಡಿದ ಅನುಭವ. ತಕ್ಷಣ ಮೊಬೈಲ್ ರಿಂಗ್ ಆಯಿತು. ಒಲ್ಲದ ಮನಸ್ಸಿನಿಂದ ಮೊಬೈಲ್ ಕೈಗೆತ್ತಿಕೊಂಡು ರಿಸೀವ್ ಮಾಡಿದ. ಆ ಕಡೆಯಿಂದ ರಾಕಿ, ಹಲೋ ಮಗ, ಎಲ್ಲೋ ಇದ್ದೀಯಾ? ಇವಾಗ ರೀಚ್ ಆದ್ವಿ, ಏನು ಹೇಳೋ? ಅದೇ ಉದಾಸೀನತೆಯಿಂದ ಋತ್ವಿ ಉತ್ತರಿಸಿದ. ಲೋ, ಅವಾಗಿನಿಂದ ಫೋನ್ ಮಾಡ್ತಾನೆ ಇದ್ದೀನಿ, ನಾಟ್ ರೀಚೇಬಲ್ ಅಂತಾನೆ ಬರ್ತಾ ಇತ್ತು. ಇವಾಗ ಪುಣ್ಯಕ್ಕೆ ಕನೆಕ್ಟ್ ಆಯ್ತು ನೋಡು. ಜಾಸ್ತಿ ಕುಯ್ಬೇಡ, ವಿಷಯ ಏನು ಅಂತ ಹೇಳು ಮಗ. ವಾಟ್ಸಪ್ ಆನ್ ಮಾಡಿ ನೋಡು, ಒಂದು ಸರ್ಪ್ರೈಸ್ ಇದೆ ಎಂದ ರಾಕಿ. ಸರ್ಪ್ರೈಸಾ? ಏನು ಅಂತದ್ದು? ನೀನೇ ನೋಡು, ಒಂದು ಲಿಂಕ್ ಸೆಂಡ್ ಮಾಡಿದ್ದೀನಿ. ಸರಿ ಮಗ, ನೋಡ್ತೀನಿ, ಓಕೆ ಬಾಯ್, ಆಮೇಲೆ ಕಾಲ್ ಮಾಡ್ತೀನಿ ಎಂದು ಋತ್ವಿ ಫೋನ್ ಇಟ್ಟ. ಅದಾಗ್ದೆ ರಚನಾ ಬಚ್ಚಲು ಮನೆಯಿಂದ ಕೈಕಾಲು ಮುಖ ತೊಳೆದು ಬಂದು ನಿಂತಳು. ಋತ್ವಿ, ಹೋಗೋ, ಫ್ರೆಶ್ ಆಗಿ ಬಾ, ಟೀ ಕುಡಿಯೋಣ ಅಂದ್ಲು. ಮೊಬೈಲ್ ನ ಮಂಚದ ಮೇಲೆ ಬಿಸಾಕಿ ಋತ್ವಿ ಬಚ್ಚಲು ಮನೆ ಕಡೆ ನಡೆದ. ಸಾವಿತ್ರಮ್ಮ ಕೊಟ್ಟ ಟೀ ಹಾಗೂ ಹಲಸಿನ ಹಪ್ಪಳವನ್ನ ತಿನ್ನುತ್ತಾ ರಚನಾ ಸಾವಿತ್ರಮ್ಮನ ಜೊತೆ ತನ್ನ ಹಾಗೂ ಋತ್ವಿಯ ಪರಿಚಯವನ್ನ ವಿವರಿಸುತ್ತಿದ್ದಳು. ಋತ್ವಿ ಹಾಗೊಮ್ಮೆ ಈಗೊಮ್ಮೆ ಕೇಳುವ ಪ್ರಶ್ನೆಗಳಿಗೆ ಕೇವಲ ಉತ್ತರಿಸುತ್ತಿದ್ದನಷ್ಟೇ. ಸಾವಿತ್ರಮ್ಮ ಮತ್ತು ಋತ್ವಿ ಇವರಿಬ್ಬರಿಗೂ ಆಗುತ್ತಿದ್ದ ವೇದನೆ, ತಳಮಳಗಳು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಆ ರೀತಿಯ ಭಾವನೆಗಳಿಗೆ ಕಾರಣ ಸ್ವತಃ ಅವರಿಬ್ಬರಿಗೂ ಗೊತ್ತಿರಲಿಲ್ಲ. ರಾತ್ರಿಯಾಗುತ್ತಾ ಬಂತು. ಅಚ್ಯುತರಾಯರು ಇನ್ನು ಮನೆಗೆ ಬಂದಿರಲಿಲ್ಲ. ಋತ್ವಿ ಮತ್ತು ರಚನಾ ರೂಮ್ ಸೇರಿದ್ದರು. ಆ ದೊಡ್ಡ ರೂಮ್ ನ ಎರಡು ಮೂಲೆಗಳಲ್ಲಿ ಬೇರೆ ಬೇರೆ ಮಂಚಗಳಿದ್ದವು. ಒಂದರಲ್ಲಿ ರಚನಾ, ಕಿಟಕಿ ಪಕ್ಕದ ಇನ್ನೊಂದು ಮಂಚದಲ್ಲಿ ಋತ್ವಿ ಹೊರಗೆ ಕುಳಿತಿದ್ದ. ಕಿಟಕಿಯಿಂದ ನೋಡಿದರೆ ಅರ್ಧಚಂದಿರ ಸ್ಪಷ್ಟವಾಗಿ ಕಾಣುತ್ತಿದ್ದ. ವಾಟ್ಸಪ್ ಆನ್ ಮಾಡಿದ ಋತ್ವಿಗೆ ನೆಟ್ವರ್ಕ್ ತನ್ನ ತಾಳ್ಮೆ ಪರೀಕ್ಷೆ ಮಾಡುತ್ತಿದೆಯೋ ಏನು ಎನ್ನುವಷ್ಟು ನಿಧಾನಗತಿಯಲ್ಲಿತ್ತು. ನೆಟ್ ಆಫ್ ಮಾಡಿ ಮೊಬೈಲ್ ಪಕ್ಕಕ್ಕೆ ತಳ್ಳಿದ. ಹಳ್ಳಿಗಾಡಿನ ರಾತ್ರಿಗಳೇ ಹಾಗೆ, ಹೊಸಪರಿಗೆ ಒಂಥರ ಅವ್ಯಕ್ತ ಭಯ ಹುಟ್ಟಿಸುವುದರಲ್ಲಿ ಬೇರೆ ಮಾತಿಲ್ಲ. ಸಂಜೆಯಾದರೆ ಸಾಕು, ಜಿಗುಡುವ ಜೀರುಂಡೆಗಳು, ಕೀಟಗಳ ಸದ್ದು ಮನಸ್ಸಿಗೆ ಒಂಥರ ಅಹಿತಕರ ಭಾವನೆ ಉಂಟು ಮಾಡುತ್ತದೆ. ಬೀಸುವ ಗಾಳಿಯು ಒತ್ತು ತರೋ ಮಣ್ಣಿನ ವಾಸನೆ, ರಾತ್ರಿಗಳ ಪಾಲಿಗೆ ಬೇವು ಸೊಪ್ಪಿನ ಒಗ್ಗರಣೆ ಇದ್ದಂತೆ. ನಗರದಲ್ಲೇ ಇದ್ದು ಕೇವಲ ವಾಹನ ಕಾರ್ಖಾನೆಗಳ ಸದ್ದು ಕೇಳಿರುವ ನಗರವಾಸಿಗಳಿಗೆ ಕ್ಷಣ ಕ್ಷಣಕ್ಕೂ ಆಗುವ ಕೆಲವೊಂದು ಸದ್ದುಗಳು ಗುಂಡಿಗೆ ಅದುರಿಸಿ ಬಿಡುತ್ತವೆ. ಕೆಲವೊಮ್ಮೆ ನಿರಾವ ಮೌನ, ಮತ್ತೆ ಕೆಲವೊಮ್ಮೆ ಕೇಳುವ ವಿಚಿತ್ರ ಸದ್ದು, ಕೂಗು. ಇದು ಹಳ್ಳಿಗಾಡಿನ ಸಂಜೆಯ ನಂತರದ ವಾತಾವರಣ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ಜನರಿಗೆ ಇದೆಲ್ಲವೂ ಅಭ್ಯಾಸ. ಆದರೆ ಹೊಸದಾಗಿ ಬಂದವರಿಗೆ ಮಾತ್ರ ಇದೊಂದು ನಿಗೂಢತೆಯ ಕಂಪು ಆವರಿಸಿದಂತೆ. ಸಮಯ ರಾತ್ರಿ 10 ಗಂಟೆ ಕಳೆದಿತ್ತು. ಇನ್ಸ್ಪೆಕ್ಟರ್ ತೇಜಸ್ ಡ್ಯೂಟಿ ಮುಗಿಸಿ ಬಂದು ಫ್ರೆಶ್ ಆಗಿ ಬಂದು ಕುಳಿತಿದ್ದ. ಮಕ್ಕಳ ಅಪಹರಣ ಕೇಸ್ ತಲೆ ಕೆಡಿಸಿತ್ತು. ಕ್ಲಿಷ್ಟಕರವಾದ ಕೇಸ್ ಹೇಗೆ ಬಿಡಿಸುವುದು ಎಂದು ಯೋಚಿಸುತ್ತಿರುವಾಗಲೇ ಎದುರುಗಿದ್ದ ಟೇಬಲ್ ಮೇಲೆ ಅವನ ದೃಷ್ಟಿ ಬಿತ್ತು. ಅಲ್ಲೇ ಮೂಲೆಗೆ ಹೊಂದಿಕೊಂಡು ಮುದ್ದೆಯಾಗಿದ್ದ ಐಡಿ ಕಾರ್ಡ್ ಅನ್ನ ಕೈಗೆತ್ತಿಕೊಂಡು ಸುತ್ತುವರೆದಿದ್ದ ಟೈಯನ್ನ ಬಿಡಿಸಿ ಕಾರ್ಡ್ನ ಮುಖ ನೋಡಿ ಹೆಬ್ಬೆರಳಿನಿಂದ ಒರೆಸಿದ. ರಚನಾ ಸಿಂಧು ಹೆಸರು ಕಾಣಿಸಿತು. ಅದರಲ್ಲಿದ್ದ ಅವಳ ಫೋಟೋವನ್ನ ನೋಡುತ್ತಾ ಕುಳಿತಿದ್ದ ತೇಜಸ್ನ ಮುಖದಲ್ಲಿ ಒಂದು ಅಸಂಬದ್ಧ ನಗು ಮೂಡಿತು. ಗಾಢ ನಿದ್ದೆಗೆ ಜಾರಿದ್ದ ಋತ್ವಿಗೆ ಕಿವಿಯೊಳಗಡೆ ತಮಟೆ ಅರಿಯುವಂತೆ ಕೇಳಿಸಿತು. ವಿಕೃತ ಸದ್ದಿಗೆ ಒಮ್ಮೆಲೆ ಎಚ್ಚರಗೊಂಡ. ಎದ್ದು ಕುಳಿತ. ಋತ್ವಿಗೆ ಕೇವಲ ಕೀಟಗಳ ಸದ್ದುಗಳಷ್ಟೇ ಕೇಳಿಸುತ್ತಿದ್ದವು. ಕನಸ ತಲೆಗೆರೆದುಕೊಂಡು ಕಿಟಕಿ ಪರದೆ ಸರಿಸಿ ಕಣ್ಣಾಯಿಸಿದ. ಅರ್ಧಚಂದಿರ ಇನ್ನೂ ಹಾಗೆ ಕುಳಿತಿದ್ದ. ಹಾಗೆ ನೋಡುತ್ತಿದ್ದವನಿಗೆ ಗಾಢ ಕತ್ತಲಲ್ಲೂ ಸೀಳಿಕೊಂಡು ಇನ್ಯಾವುದೋ ಬೆಳಕು ಚಲಿಸುತ್ತಿರುವಂತೆ ಕಾಣಿಸಿತು. ಕಿಟಕಿ ಪರದೆ ಪೂರ್ತಿ ಸರಿಸಿ ದೃಷ್ಟಿ ಹಾಯಿಸಿದ. ಯಾರೋ ಒಬ್ಬ ವ್ಯಕ್ತಿ ಲಾಠೀನು ಹಿಡಿದು ನಡೆಯುತ್ತಿದ್ದ. ಮುಖ ಅಸ್ಪಷ್ಟವಾಗಿ ಕಾಣುತ್ತಿದ್ದರೂ ತಲೆಗೆ ಸುತ್ತಿದ್ದ ಮುಂಡಾಸು ಆ ವ್ಯಕ್ತಿಯ ಗುರುತು ಹಿಡಿಸಿತು. ಸಾಯಂಕಾಲ ಮನೆಗೆ ಪ್ರವೇಶಿಸಿದಾಗ ಗೇಟ್ ಎದುರುಗಡೆ ನಿಂತು ಮಾತನಾಡಿದ ಅದೇ ಕೆಲಸದಾಳು ಬೈರ. ಋತ್ವಿ ತಕ್ಷಣ ರಚನಾಳ ಕಡೆ ನೋಡಿದ. ಗಾಢ ನಿದ್ರೆಗೆ ಜಾರಿದ್ದಳು. ಎದ್ದು ರಚನಾಳನ್ನ ಎಳೆದು ಎಬ್ಬಿಸಿದ. ಅಕ್ಕ. ರಚನಾ ಒಮ್ಮೆಲೆ ಎಚ್ಚರಗೊಂಡಳು. ಅವಳ ಎದೆ ದಸಕ್ ಎಂದಿತು. ಏನೋ, ಏನಾಯ್ತು? ಗಾಬರಿಯಿಂದ ಋತ್ವಿಯಲ್ಲಿ ಕೇಳಿದಳು.
ಅಕ್ಕ ಅಲ್ಲಿ ನೋಡು, ಕಿಟಕಿ ಕಡೆ ಕೈ ತೋರಿಸಿದ. ರಚನಾ ಎದ್ದು ಕಿಟಕಿ ಕಡೆ ಕಣ್ಣಾಯಿಸಿದಳು. ಲಾಟಿನ್ ಬೆಳಕಿನಲ್ಲಿ ನಡೆಯುತ್ತಿದ್ದ ವ್ಯಕ್ತಿ ಮನೆಯ ಹಿಂದುಗಡೆಯಿಂದ ತೋಟದ ಕಡೆ ಹೆಜ್ಜೆ ಹಾಕಿದ್ದ. ಋತ್ವಿ ಮತ್ತು ರಚನಾ ಪರಸ್ಪರ ಮುಖ ನೋಡಿಕೊಂಡರು. ಲಾಟಿನ್ ಬೆಳಕಿನಲ್ಲಿ ನಡೆಯುತ್ತಿದ್ದ ವ್ಯಕ್ತಿಯನ್ನು ನೋಡಿ ಯಾರು, ಯಾಕೆಂದು ಯೋಚಿಸುತ್ತಿರುವಾಗಲೇ ಅದರ ಜೊತೆಗೆ ಮನೆಯ ಮಹಡಿಯಿಂದ ಕೇಳಿ ಬಂದ ಹಾರ್ಮೋನಿಯದ ಸದ್ದಿಗೆ ರಚನಾ ಮತ್ತು ಋತ್ವಿ ಪರಸ್ಪರ ಮುಖ ನೋಡಿಕೊಂಡರು. ಲಾಟಿನ್ ಹಿಡಿದ ವ್ಯಕ್ತಿ ನಡೆದು ಸೀದಾ ತೋಟದ ಕಡೆ ಹೋಗಿ ಆ ಕತ್ತಲಿನಲ್ಲಿ ಮಾಯವಾದ. ಅದೇ ಕ್ಷಣ ಕೇಳಿಸಿದ ಹಾರ್ಮೋನಿಯ ಸದ್ದು ಅವರಿಬ್ಬರನ್ನ ಗಾಬರಿಯನ್ನಾಗಿಸಿತು. ಎದ್ದು ಹೋಗಿ ನೋಡೋಣವೆಂದರೆ ಅಷ್ಟು ದೊಡ್ಡ ಮನೆಯ ಬುಡಮೇಲು ಗೊತ್ತಿರಲಿಲ್ಲ. ಏನಾದ್ರೂ ಆಗಲಿ, ನಾಳೆ ನೋಡೋಣ ಅಂದುಕೊಂಡ. ಅವರಿಬ್ಬರು ಹೋಗಿ ಮಲಗಿದರು. ಇಬ್ಬರಿಗೂ ನಿದ್ದೆ ಹತ್ತಲೇ ಇಲ್ಲ. ಸುಮಾರು ಹೊತ್ತಿನ ನಂತರ ನಿದ್ದೆ ಆವರಿಸಿತು. ಒದ್ದಿದ್ದ ಬೆಡ್ಶೀಟ್ ಮೆಲ್ಲಗೆ ಸರಿಸಿದಾಗ ಕಿಟಕಿಯಿಂದ ಸೂರ್ಯನ ಕಿರಣಗಳು ಕಣ್ಣಿಗೆ ರಾಸಿದವು. ಋತ್ವಿ ತಕ್ಷಣ ಎದ್ದು ಕುಳಿತ. ಇಷ್ಟು ಬೇಗ ಮುಂಜಾನೆ ಆಯ್ತಾ? ನಿದ್ದೆ ಮಂಪರ್ನಿಂದ ಹೊರ ಬಂದಿರಲಿಲ್ಲ. ರಚನಾಳ ಬೆಡ್ ಕಡೆ ಕಣ್ಣಾಯಿಸಿದ. ಅವಳಾಗಲೇ ಎದ್ದು ಅಲ್ಲಿಂದ ಹೊರಟಿದ್ದಳು. ಕಣ್ಣು ಜುತ್ತ ಹೊರಗಡೆ ಬಂದವನಿಗೆ ಅಡುಗೆ ಮನೆಯಿಂದ ಜೋರಾಗಿ ಮಾತನಾಡುತ್ತಿರೋ ಸದ್ದು ಕೇಳಿಸಿತು. ಅತ್ತ ಕಡೆ ನಡೆದ. ಸಾವಿತ್ರಮ್ಮ ಅಡುಗೆ ಮನೆಯಲ್ಲಿ ಅಕ್ಕಿ ರೊಟ್ಟಿ ಮಾಡುವುದರಲ್ಲಿ ನಿರತರಾಗಿದ್ದರು. ರಚನಾ ಅಲ್ಲೇ ಕುಳಿತಿದ್ದಳು. ರಾತ್ರಿ ನಿದ್ದೆ ಬಂತ? ಸಾವಿತ್ರಮ್ಮ ಕೇಳಿದರು. ರಚನಾಗೆ ತಕ್ಷಣ ನಿನ್ನೆ ರಾತ್ರಿಯ ಘಟನೆ ನೆನಪಾಯಿತು. ಅದು ಆಂಟಿ, ರಾತ್ರಿ ಏನೋ ಒಂದು ಸದ್ದು, ಒಂಥರ ಹಾರ್ಮೋನಿಯಂ ಬಾರಿಸಿದ ಹಾಗೆ ಕೇಳಿಸ್ತಾ ಇತ್ತು. ಏನು ಆಂಟಿ ಅದು? ಕೇಳಿದಳು ರಚನಾ. ನಿಮಗೂ ಕೇಳಿಸ್ತಾ? ಸಾವಿತ್ರಮ್ಮನ ಧ್ವನಿ ಕ್ಷೀಣಿಸಿತ್ತು. ಅದು ರೊಟ್ಟಿ ಇಟ್ಟು ಕಲಕುತ್ತಾ ತಡವರಿಸುತ್ತಿದ್ದರು ಸಾವಿತ್ರಮ್ಮ. ಹೇಳಿ ಆಂಟಿ, ಏನು ಸದ್ದು ಅದು? ಅದು ಕೂಡ ಮಧ್ಯರಾತ್ರಿ. ನನ್ನ ಮಗ. ರಚನಾ ಕಡೆ ನೋಡಿ ಹೇಳಿದ ಸಾವಿತ್ರಮ್ಮ. ತನ್ನ ದೃಷ್ಟಿಯನ್ನ ತಟ್ಟನೆ ಬದಲಾಯಿಸಿದರು. ಮಗನ? ರಚನಾಗೆ ಆಶ್ಚರ್ಯವಾಗಿತ್ತು. ಅದು ಅಷ್ಟು ಹೊತ್ತಿಗೆ ಹಾರ್ಮೋನಿಯಂ ಯಾಕಾಗಿ ಆಂಟಿ? ಏನು ಅಂತ ಹೇಳಿ ಮಗಳೇ, ಅವನು ಇರೋದೇ ಹಾಗೆ. ಆಂಟಿ ಅಂದ್ರೆ ಏನು ಸರಿಯಾಗಿ ಹೇಳಿ. 2 ವರ್ಷದ ಹಿಂದೆ ಒಂದು ಬೆಂಕಿ ಆಕಸ್ಮಿಕದಲ್ಲಿ ಅವನ ಪೂರ್ತಿ ಮುಖ ಸುಟ್ಟೋಯ್ತು. ಅದರ ನಂತರ ಅವನು ಖಿನ್ನತೆಗೆ ಒಳಗಾಗಿ ಈ ರೀತಿ ವರ್ತಿಸುತ್ತಾನೆ. ಅಂದ್ರೆ ನಿಮ್ಗೆ ಎಷ್ಟು ಮಕ್ಕಳು ಆಂಟಿ? 2. ಜ್ಯೋತಿ ದೊಡ್ಡವಳು. ಆಂಟಿ, ಜ್ಯೋತಿ ಅಕ್ಕ ನಿಮ್ಮ ಮಗಳ? ನಾನು ನಿಮ್ಮ ಸೊಸೆ ಅಂದುಕೊಂಡಿದ್ದೆ. ಅಂದ್ರೆ ಅವರ ಗಂಡ ಎಲ್ಲಿ? ಅದೇ ಬೆಂಕಿ ಆಕಸ್ಮಿಕದಲ್ಲಿ ಜ್ಯೋತಿ ಅವಳ ಗಂಡನ ಕಳ್ಕೊಂಡು ಕಣಮ್ಮ. ಸಾವಿತ್ರಮ್ಮ ಕಣ್ಣಲ್ಲಿ ಕಣ್ಣೀರು ಅರಿತು. ಇವಾಗ ಅವಳ ಮಗನನ್ನ ಕಳ್ಕೊಂಡ್ಲು ಎಂದು ಹೇಳಿ ಸೀರೆ ಸೆರಗಲಿ ಕಣ್ಣೀರು ಒರೆಸಿಕೊಂಡರು ಸಾವಿತ್ರಮ್ಮ. ಎಲ್ಲವನ್ನು ಕೇಳಿಸಿಕೊಂಡ ಋತ್ವಿ ಮತ್ತು ರಚನಾ ಸಾವಿತ್ರಮ್ಮನ ಕಡೆಗೇನೆ ನೋಡಿ ಭಾವುಕರಾಗಿದ್ದರು. ಕ್ಷಮಿಸಿ ಆಂಟಿ, ಬೆಳಿಗ್ಗೆನೆ ನಿಮ್ಮನ್ನ ಬೇಜಾರುಗೊಳಿಸಿದೆ. ಸಮಾಧಾನ ಮಾಡಿಕೊಳ್ಳಿ. ಪರವಾಗಿಲ್ಲ, ನೋವನ್ನ ಯಾರಲ್ಲಾದ್ರೂ ಹೇಳ್ಕೊಂಡ್ರೇನೆ ನೋವಿನ ಭಾರ ಕಮ್ಮಿ ಆಗೋದಂತೆ. ಬಲವಂತದ ನಗು ತಂದುಕೊಂಡರು ಸಾವಿತ್ರಮ್ಮ. ಹಾಗಾದ್ರೆ ಅಪರ್ಣಿಕಾ ಅಂತ ಗೇಟ್ ಮೇಲೆ ಹೆಸರು ಯಾರದ್ದು? ರಚನಾ ಮತ್ತೆ ಕೇಳಿದಳು. ಆ ಹೆಸರು ಕೇಳಿದ ಸಾವಿತ್ರಮ್ಮ ನಿಂತಲ್ಲೇ ನಡುಗಿದರು. ಕೈಯಲ್ಲಿದ್ದ ಸೌಟು ಅದುರ ತೊಡಗಿತು. 21 ವರ್ಷಗಳ ಹಿಂದೆ ಹುಟ್ಟಿದ 15 ದಿನಗಳಲ್ಲೇ ತೊಟ್ಟಿಲಿನಿಂದ ಕಾಣೆಯಾದ ಅಪರ್ಣಿಕಳ ಅಳುವಿನ ಕೂಗು ಕೇಳಿಸಿದಂತಾಯ್ತು. ತಕ್ಷಣ ಸವರಿಸಿಕೊಂಡು, ಅದು ಹೀಗೆ ಸುಮ್ಮನೆ ಇಟ್ಟಿರೋದು ಕಣಮ್ಮ. ಧ್ವನಿ ಎಲ್ಲಿ ನಡುಕಿತ್ತು. ಸರಿ, ಬೇಗ ರೆಡಿಯಾಗಿ ಬನ್ನಿ, ತಿಂಡಿ ತಿನ್ನುವಂತೆ. ಯಜಮಾನರು ಚಾವಡಿಯಲ್ಲಿದ್ದಾರೆ, ಆಮೇಲೆ ಮಾತನಾಡಿಸುವಂತೆ ಎಂದು ಮಾತಿನ ದಾಟಿ ತಪ್ಪಿಸಿದರು. ಫ್ರೆಶ್ ಆಗಿ ಬಂದ ಋತ್ವಿ ಮತ್ತು ರಚನಾ ಸಾವಿತ್ರಮ್ಮ ಕೊಟ್ಟ ತಿಂಡಿ ತಿಂದು ಹೊರಗಡೆ ಬಂದರು. ಅಚ್ಯುತರಾಯರು ಚಾವಡಿಯಲ್ಲಿ ಮರದ ಸೋಫಾಕ್ಕೆ ಹೊರಗೆ ಕುಳಿತಿದ್ದರು. ಬನ್ನಿ ಕುಳಿತುಕೊಳ್ಳಿ. ಎದುರುಗಿದ್ದ ಇನ್ನೊಂದು ಸೋಫಾದ ಕಡೆ ಕೈ ತೋರಿಸಿದರು. ಹೇಗನಿಸಿತು? ಉಂಟು ಊರು, ಮನೆ ಎಲ್ಲ ಆರಾಮ ತಾನ? ನಾನು ನಿನ್ನೆ ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ, ಸ್ವಲ್ಪ ತಡವಾಯ್ತು ಬರುವಾಗ ಎಂದು ಹೇಳಿ ಒಂದು ನಗೆ ಬೀರಿದರು ಅಚ್ಯುತರಾಯರು. ಪರವಾಗಿಲ್ಲ ಅಂಕಲ್, ಹಳ್ಳಿ ವಾತಾವರಣ, ಹೊಸ ಅನುಭವ ನಮಗೆ, ಹಾಗಾಗಿ ಹೊಂದಿಕೊಳ್ಳೋಕೆ ಸ್ವಲ್ಪ ಕಷ್ಟ ಅಷ್ಟೇ. ಗೊತ್ತು, ನಿನ್ನೆ ರಾತ್ರಿ ನಿದ್ದೆ ಬಂದಿರಲ್ಲ ಅಂತ. ಈ ಸದ್ದು ಗದ್ದಲದ ಬಗ್ಗೆ ತಲೆಗೆಡಿಸಿಕೊಳ್ಬೇಡಿ, ಅವೆಲ್ಲ ಇಲ್ಲಿ ಮಾಮೂಲು. ಏನು ನಡೆದ್ರು ಸುಮ್ನೆ ಇದ್ದು ಬೇಡಿ. ನಿಮಗೆ ಏನು ಆಗದಂಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅಂಕಲ್, ಅದು ನಿನ್ನೆ ಇಲ್ಲಿ ಬರೋ ಟೈಮಲ್ಲಿ ಯಾರೋ 4 ಮಂದಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ರಚನಾ ಮೇಲು ಧ್ವನಿಯಲ್ಲಿ ಹೇಳಿದಳು. ವಿಷಯ ಗೊತ್ತಾಯ್ತು, ಭಯ ಪಡಬೇಡಿ, ನಾನಿದ್ದೀನಿ ತಾನೆ. ಅಂದ ಹಾಗೆ ನೀವು ಯಾವಾಗ ಹೊರಡ್ತೀರಾ? ರೌಡಿಗಳು ದಾಳಿ ಮಾಡಿದ್ದ ಕಂಪ್ಲೇಂಟ್ ಕೊಡೋಕೆ ಸ್ಟೇಷನ್ಗೆ ಹೋಗಿದ್ವಿ. ಅಲ್ಲಿ ಪೊಲೀಸ್ ಹೇಳಿದ್ರು ನಾವು ಹೇಳೋವರೆಗೆ ಊರು ಬಿಡೋ ಹಾಗಿಲ್ಲ ಅಂತ. ನೀವು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗುವಂತದ್ದು ಏನಿತ್ತು? ಆದದ್ದು ಆಯ್ತು, ಏನಾಗಲ್ಲ, ಧೈರ್ಯವಾಗಿರಿ. ನಿಮ್ಮ ತಂದೆಯ ಸ್ನೇಹಿತ, ನನಗೂ ಆಪ್ತ ಗೆಳೆಯ, ಅದಕ್ಕಾಗಿ ನಿಮಗೆ ಇಲ್ಲಿ ಬರೋಕೆ ನಾನೇ ಅನುಮತಿ ನೀಡಿದ್ದು ಎಂದ ಅಚ್ಯುತರಾಯರು ಎದ್ದು ನಿಂತರು. ಹೊರಗಡೆ ಎಲ್ಲಾದ್ರೂ ಹೋಗಬೇಕಾದ್ರೆ ಕೆಲಸದಾಳು ವೆಂಕಟ ಇದ್ದಾನೆ, ಅವನಿಗೆ ಕನ್ನಡ ಗೊತ್ತು, ಇನ್ನೊಬ್ಬನಿಗೆ ಅಷ್ಟೊಂದು ಗೊತ್ತಿಲ್ಲ ಎಂದ ಅಚ್ಯುತರಾಯರು ಹೊರ ನಡೆದರು. ಋತ್ವಿ ಮತ್ತು ರಚನಾ ಅವರು ಹೋಗುತ್ತಿರುವುದನ್ನೇ ನೋಡುತ್ತಾ ನಿಂತಿದ್ದರು. ಪೊಲೀಸ್ ಜೀಪ್ ಆ ಮನೆಯ ಎದುರು ಬಂದು ನಿಂತಿದ್ದು. ಜೀಪ್ನಿಂದ ಇಳಿದ ತೇಜಸ್ ಮನೆಯನ್ನೊಮ್ಮೆ ನೋಡಿದ. ಟೆರೆಸ್ ಮನೆ, ಕಣ್ಣು ಕುಕ್ಕುವಂತಹ ವೈಭವ. ಮನೆ ತುಂಬಾ ಶ್ರೀಮಂತಿಕೆಯನ್ನೇ ಎತ್ತಿ ತೋರಿಸುವ ವಸ್ತುಗಳು, ಬಿಳಿ ಬಣ್ಣದ ಗೋಡೆಗಳು,
ಕೈ ತೊಳೆದು ಮುಟ್ಟುವಷ್ಟು ಬಿಳುಪು. ಆ ಮನೆಯಿಂದ ದನ ಕದಿಯೋದ? ನಸುನಕ್ಕ ತೇಜಸ್. ಪೊಲೀಸ್ ಜೀಪ್ ಬಂದಿರೋದು ಶ್ರೀನಿವಾಸರಿಗೆ ಸುದ್ದಿ ತಲುಪಿದಂತಿತ್ತು. ಅವರೇ ಹೊರಗಡೆ ಬರುತ್ತಿರುವುದು ಕಾಣಿಸಿತು. ಬಂದವನೇ ನಮಸ್ಕಾರ ಪೊಲೀಸ್ ಸಾಹೇಬ್ರಿಗೆ, ಬನ್ನಿ ಬನ್ನಿ ಎಂದು ಬರಮಾಡಿಕೊಂಡ. ಏನ್ ಸರ್, ದನ ಸಿಕ್ತಾ ಕೇಳಿದ ತೇಜಸ್. ಶ್ರೀನಿವಾಸರು ಒಂದು ಕ್ಷಣ ಅವಕ್ಕಾದರು. ಅದು ಇಲ್ಲ ಸರ್, ಬಡ್ಡಿ ಮಗ ನನ್ನ ಕೈಗೆ ಸಿಗಬೇಕು. ಅವನ ಬೊಜ್ಜ ಕೂಡ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಹಾಗೆ ಮಾಡ್ತೀನಿ ಅವನ ಎಂದು ಕೋಪದಲ್ಲೇ ಹೇಳಿದ. ಅಂದ ಹಾಗೆ ನೀವು ಈ ಕಡೆ? ಏನಿಲ್ಲ, ಈ ಕಡೆ ಬರೋಕೆ ಇತ್ತು, ಹಾಗೆ ನಿಮ್ಮನ್ನ ಭೇಟಿ ಮಾಡಿ ಹೋಗೋಣ ಅಂತ ಬಂದೆ. ಅಂದ ಹಾಗೆ ಮೀನುಗಾರಿಕೆ ಎಲ್ಲ ಹೇಗೆ ನಡೀತಾ ಇದೆ? ಏನಾದ್ರೂ ಸುಳಿವು ಸಿಗಬಹುದೇ ಎಂಬ ಅನುಮಾನದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ ತೇಜಸ್. ಎಂತ ಸರ್, ಇನ್ನೂ ಮಳೆಗಾಲ ಅಲ್ವಾ, ಕೆಲವು ಬೋಟುಗಳು ದಡದಲ್ಲೇ ಬಾಕಿ, ಇನ್ನೂ ಏನಿದ್ರು ಅರೆಗಾಲ ಬರಬೇಕು ಎಂದ. ಅಷ್ಟರಲ್ಲಿ ಒಂದು ಹೆಣ್ಣು ಮಗು ಕೈಯಲ್ಲಿ ಬೊಂಬೆ ಹಿಡಿದ ಒಳಗಿನಿಂದ ಓಡುತ್ತಾ ಬಂದು ಆಟವಾಡುತ್ತಿದ್ದಳು. ಶ್ರೀನಿವಾಸ ಹಿಹಿ ಮೊಮ್ಮಗಳು ಎಂದು ನಗುತ್ತಾ ತೇಜಸ್ ಕಡೆ ನೋಡಿದ. ಹಾಗೆ ಮಾತನಾಡುತ್ತಾ ಕೆಲಸದವಳು ತಂದುಕೊಟ್ಟ ಟೀ ಕುಡಿಯತೊಡಗಿದರು. ಸ್ವಲ್ಪ ಸಮಯದ ನಂತರ ತೇಜಸ್ ಅಲ್ಲಿಂದ ಹೊರಟು ನಿಂತ. ಸಿಗೋಣ ಎಂದು ಹೇಳಿ ಜೀಪ್ ಹತ್ತಿದ. ತೇಜಸ್ ಜೀಪ್ ನಿಧಾನವಾಗಿ ಸಾಗುತ್ತಿತ್ತು. ಅಷ್ಟರಲ್ಲಿ ಮೊಬೈಲ್ ರಿಂಗ್ ಆಯ್ತು. ರಿಸೀವ್ ಮಾಡಿದ. ಆ ಕಡೆಯಿಂದ ಕಾನ್ಸ್ಟೇಬಲ್. ಸರ್, ಮಾಜಿ MLA ಶ್ರೀನಿವಾಸರ ಬಗ್ಗೆ ಚೂರು ಮಾಹಿತಿ ಸಿಕ್ತು. ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ. ಜನರಿಂದ ಒಳ್ಳೆಯ ಪ್ರಶಂಸೆ ಗಿಟ್ಟಿಸಿಕೊಂಡ ಜನನಾಯಕ. ಅದು ಬಿಟ್ರೆ ಕೆಲವು ತಿಂಗಳುಗಳ ಹಿಂದೆ ಜಮೀನ್ದಾರ ಅಚ್ಯುತರಾಯರಿಗೂ ಶ್ರೀನಿವಾಸರಿಗೂ ಒಂದು ಸರ್ಕಾರಿ ಬೋರ್ವೆಲ್ ಕೊರೆಸುವ ಸಲುವಾಗಿ ಸಣ್ಣ ಜಗಳ ಆಗಿತ್ತು. ನಂತರ ಮಾತುಕತೆಯಲ್ಲಿ ಮುಗಿದೋಗಿದೆ. ಅದು ಬಿಟ್ರೆ ಬೇರೆ ಏನೂ ಇಲ್ಲ ಸರ್ ಎಂದ. ಓಕೆ, ಪ್ರಮೋದ್ MLAಗೂ ಕಾಣೆಯಾದ ಮಕ್ಕಳ ಫ್ಯಾಮಿಲಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಚೆಕ್ ಮಾಡಿ. ಇನ್ನೇನಾದ್ರೂ ಇದ್ದರೆ ನಾನೇ ಕಾಲ್ ಮಾಡ್ತೀನಿ ಎಂದು ಫೋನ್ ಇಟ್ಟ. ಸರ್, ಇನ್ನೆಲ್ಲಿಗೆ? ಡ್ರೈವಿಂಗ್ ಸೀಟಲ್ಲಿ ಕುಳಿತಿದ್ದ ಕಾನ್ಸ್ಟೇಬಲ್ ಕೇಳಿದ. ಅಪರ್ಣಿಕ ನಿಲಯಕ್ಕೆ ಬೆಂಗಳೂರಿನಿಂದ ನೆಂಟರು ಬಂದಿದ್ದಾರೆ, ಮಾತನಾಡಿಸಿಕೊಂಡು ಬರೋಣ ಕಾನ್ಸ್ಟೇಬಲ್ ಕಡೆ ನೋಡಿ ಹೇಳಿದ ತೇಜಸ್. ಜೀಪ್ ಅಚ್ಯುತರಾಯರ ಮನೆ ಕಡೆ ಹೊರಟಿತು. ಮನೆಯ ಒಳಗಡೆ ಸರಿಯಾಗಿ ನೆಟ್ವರ್ಕ್ ಸಿಗದ ಕಾರಣ ಹೊರಗಡೆ ಬಂದ ಅಮ್ಮನ ಜೊತೆ ಮಾತನಾಡಿ ಫೋನ್ ಇಟ್ಟ ಋತ್ವಿ ನೆಟ್ ಆನ್ ಮಾಡಿದ. ರಾಖಿ ಕಳುಹಿಸಿದ್ದ ಲಿಂಕ್ ನೆನಪಾಯ್ತು. ವಾಟ್ಸಪ್ ತೆಗೆದು ನೋಡಿದ. ಲಿಂಕ್ ಜೊತೆ ಒಂದೆರಡು ಬೈಗುಳವು ಸೇರಿತ್ತು. ಕಾರಣ ಇಷ್ಟೇ, ಕಾಲ್ ಮಾಡಿಯೂ ಮೆಸೇಜ್ ನೋಡದೇ ಇರುವುದು. ಯಾವುದೇ ಫೇಸ್ಬುಕ್ ಲಿಂಕ್. ಕ್ಲಿಕ್ ಮಾಡಿ ಓಪನ್ ಮಾಡಿದ. ಮೊಬೈಲ್ ಪರದೆಯ ಮೇಲೆ ಮೂಡಿದ ಫೇಸ್ಬುಕ್ ಪ್ರೊಫೈಲ್ ನೋಡಿ ಎದೆ ದಸಕ್ ಎಂದಿತು. ಕಣ್ಣು ಅಗಲಿಸಿ ಮತ್ತೆ ಮತ್ತೆ ನೋಡಿದ. ತನ್ನ ಕಣ್ಣುಗಳೇ ನಂಬಲಾಗಲಿಲ್ಲ. ಕಾಂತ್ಯಾಯಿನಿ ಹಸಿರು ಸಲ್ವರ್ ತೊಟ್ಟು ಕೆಮರಾ ಕಣ್ಣನ್ನೇ ನೋಡುತ್ತಾ ನಿಂತಿರೋ ಪ್ರೊಫೈಲ್ ಪಿಕ್ಚರ್. ತನ್ನ ನಡುಗುವ ಕೈಗಳಿಂದ ಪೂರ್ತಿ ಪ್ರೊಫೈಲ್ ಓಪನ್ ಮಾಡಿ ಅವಳೆ ಗುಲಾಬಿ ಬಣ್ಣದ ಆಪ್ ಸಾರಿಯಲ್ಲಿ ಮಿರಮಿರ ಮಿಂಚೋ ಕಣ್ಣುಗಳೇ ಅವಳ ಸೌಂದರ್ಯದ ಗುಟ್ಟು. ಇನ್ನೊಂದು ಫೋಟೋ ಕಾಣಿಸಿತು. ಫ್ರೆಂಡ್ ರಿಕ್ವೆಸ್ಟ್ ಕೊಡಲಿ ಋತ್ವಿ ಯೋಚಿಸತೊಡಗಿದ. ರಿಕ್ವೆಸ್ಟ್ ಬಟನ್ ಕಡೆ ಚಲಿಸಿದ ವಿರಳನ್ನ ತಟ್ಟನೆ ಹಿಂದೆಗೆದುಕೊಂಡು ಋತ್ವಿ ಯಾವುದಕ್ಕೂ ರಾಖಿ ಜೊತೆ ಮಾತನಾಡಿ ತೀರ್ಮಾನಕ್ಕೆ ಬರೋಣ ಅಂದುಕೊಂಡ. ಅದೇ ಕ್ಷಣದಲ್ಲಿ ಅಂಗಡದಲ್ಲಿ ಪೊಲೀಸ್ ಜೀಪ್ ಬಂದು ನಿಂತಿತು. ತೇಜಸ್ ಇಳಿದು ತೋಟದ ಕಡೆಯಿಂದ ಓಡಿ ಬರುತ್ತಿರೋ ಕೆಲಸದ ಹಲವಿನ ಬಳಿ ಕೇಳಿದ. ಯಜಮಾನ್ರು ಇಲ್ವಾ ಮಾರಾಯ? ಅಷ್ಟರಲ್ಲಿ ಅಚ್ಯುತರಾಯರು ಅತ್ತ ಕಡೆಯಿಂದ ಬರುತ್ತಿರುವುದು ಕಾಣಿಸಿತು. ಪೊಲೀಸರು ಪದೇ ಪದೇ ಭೇಟಿ ಕೊಡುವುದು ಅಚ್ಯುತರಾಯರಿಗೆ ಕಿರಿಕಿರಿ ಆಗಿತ್ತು. ಅವರ ಮುಖದಲ್ಲೇ ಆ ಸೂಚನೆ ಎದ್ದು ಕಾಣುತ್ತಿತ್ತು. ಏನ್ ಸರ್, ಏನಾದ್ರೂ ಸುಳಿವು ಸಿಕ್ತಾ? ತನಿಖೆ ನಡೆಸ್ತಾ ಇದ್ದೀವಿ ಯಜಮಾನ್ರೆ. ಒಂದೊಂದಾಗಿ ಸುಳಿವು ಸಿಗ್ತಾ ಇದೆ. ಏನು ಸಿಕ್ಕಿದ್ರೆ ಏನು ಪ್ರಯೋಜನ? ಮೊಮ್ಮಗಳು ಸಿಗಲ್ಲ ಅಲ್ವಾ ಇನ್ಸ್ಪೆಕ್ಟ್ರೆ? ಅಚ್ಯುತರಾಯರ ಮಾತಲ್ಲಿ ನೋವಿತ್ತು. ತೇಜಸ್ ಒಂದು ಕ್ಷಣ ಮೌನ ತಾಳಿದ. ಯಜಮಾನ್ರೆ, ನಿನ್ನೆ ಬಂದಿರೋ ಜರ್ನಲಿಸ್ಟನ್ನ ಸ್ವಲ್ಪ ಕರೀತೀರಾ ಕೇಳಿದ ತೇಜಸ್. ಅಂದ್ರೆ ನಮ್ಮೆನೆಯಲ್ಲಿ ಏನೂ ಮಾತಿಲ್ಲ ಅಂತ ಆಯ್ತು ಎಂದ ಅಚ್ಯುತರಾಯರು ಬೈರನ ಕಡೆ ನೋಡಿ. ಅಲೆಲ್ಲೆಪ್ಪು ಎಂದು ಹೇಳಿ, ಇನ್ಸ್ಪೆಕ್ಟರ್ ಇನ್ನು ಏನು ಹೇಳೋಕೆ ಇಲ್ಲ ಅಂದ್ರೆ ನಾನು ಹೊರಡ್ತೀನಿ, ಚೂರು ಕೆಲಸ ಇದೆ. ಸರಿ ಯಜಮಾನ್ರೆ, ನೀವು ಹೊರಡಿ. ನಿನ್ನೆ ನಡೆದ ಘಟನೆ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ಬೇಕಿತ್ತು ಸೋ ಅಂದ ತೇಜಸ್. ಬೈರನ ಜೊತೆ ರಚನಾ ಬರುತ್ತಿರುವುದು ಕಾಣಿಸಿತು. ಋತ್ವಿ ಅವಳ ಜೊತೆಗೆ ಬಂದು ನಿಂತ. ಬೈರ ಅಚ್ಯುತರಾಯರ ದಾರಿಯಲ್ಲಿ ಹಿಂಬಾಲಿಸಿ ಹೊರಟ. ರಚನಾ, ಸಿಂಧು ಹೇಗಿದ್ದೀರಾ? ತೇಜಸ್ ಮಾತನಾಡುತ್ತಾ ಬಂದು ಮನೆಯ ಆಧಾರದಲ್ಲಿ ಬೆತ್ತಾದ ಕುರ್ಚಿ ಎಳೆದು ಕುಳಿತ. ರಚನಾ ಬೆಚ್ಚಿ ಬಿದ್ದಳು. ರಚನಾ ಸಿಂಧು ಪೂರ್ತಿ ಹೆಸರು ಸರ್. ತೇಜಸ್ ಮುಖವನ್ನೇ ಆಶ್ಚರ್ಯದಿಂದ ನೋಡುತ್ತಿದ್ದಾಳೆ. ಏನ್ ಮೇಡಮ್ ಹಾಗೆ ನೋಡ್ತಾ ಇದ್ದೀರಾ? ಕುಳಿತುಕೊಳ್ಳಿ. ಹೇಗಿದ್ದೀರಾ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಎಂಬ ಮಾತಿನ ನಿರೀಕ್ಷೆ ಎಲ್ಲಿದ್ದೀನಿ. ತೇಜಸ್ ಋತ್ವಿ ಕಡೆ ನೋಡಿ ಕೇಳಿದ. ಸರ್, ನನ್ನ ಪೂರ್ತಿ ಹೆಸರು ನಿಮ್ಗೆ ಹೀಗೆ? ಇನ್ನೊಂದು ಚೇರ್ ಎಳೆದು ಕುಳಿತಳು ರಚನಾ. ತೇಜಸ್ ತಕ್ಷಣ ಜೇಬಿನಿಂದ ಒಂದು ID ಕಾರ್ಡ್ ತೆಗೆದು ಎದುರಿಗಿದ್ದ ಟಿಪಾಯಿ ಮೇಲಿಟ್ಟ. ಸರ್, ಬಲಕೈಯಿಂದ ಬಾಯಿ ಮುಚ್ಚಿಕೊಂಡು ಕಣ್ಣರೆಳಿಸಿ ನೋಡಿದಳು ರಚನಾ. ಅಂದು ಬೃಹಗ ಆಟೋಡಿಯಂ ನಲ್ಲಿ ಮಿಸ್ ಆದ ತನ್ನದೇ ID ಕಾರ್ಡ್. ಸಾರ್, ನಿಮ್ಮ ಹತ್ರ ಇದು? ಆ ಫಂಕ್ಷನ್ ಅಲ್ಲಿ ನಾನೂ ಇದ್ದೆ. ನಸು ನಗುತ್ತಾ ಉತ್ತರ ಕೊಟ್ಟ ತೇಜಸ್ ಮೀಸೆಯ ಮೇಲೊಮ್ಮೆ ಕೈ ನೆವರಿದ. ಅಂದ್ರೆ ನನ್ನ ಪರಿಚಯ ಮೊದಲೇ ಇದೆ ಅನ್ನಿ. ಹೇಗೆ ಮರೆಯೋಕೆ ಆಗುತ್ತೆ?
ಅವನ ಕಪಾಲಕ್ಕೆ ಕೊಟ್ಟ ಏಟು ತೇಜಸ್ ಮತ್ತೆ ನಕ್ಕ. ಅದೇ ಫಂಕ್ಷನ್ ಅಲ್ಲಿ ಡ್ಯೂಟಿಲಿ ಇದ್ದೆ ನಾನು. ಅದು ಹೇಗೋ ಈ ID ಕಾರ್ಡ್ ಅನ್ನ ಕಣ್ಣಿಗೆ ಕಾಣಿಸ್ತು. ಅದನ್ನ ಕೊಡೋಣ ಅನ್ನುವಷ್ಟರಲ್ಲಿ ನೀವು ಹೊರಟು ಹೋಗಿದ್ರಿ. ಅನಂತರ ಕೆಲಸ ಟ್ರಾನ್ಸ್ಫರ್ ಅಂತ ಬ್ಯುಸಿ ಆದೆ. ಅದು ನನ್ನಲ್ಲೇ ಉಳ್ಕೊಂಡು ಬಿಡ್ತು. ಥ್ಯಾಂಕ್ ಯು ಸರ್ ಎಂದ ರಚನಾ ID ಕಾರ್ಡ್ ಕೈಗೆತ್ತಿಕೊಂಡಳು. ಆದ್ರೆ ಸರ್, ನನ್ನ ಥ್ಯಾಂಕ್ಸ್ ನಿಮ್ಗೆ ಅರ್ಧ ಸಲ್ಲುತ್ತೆ. ಯಾಕಂದ್ರೆ ನನ್ನ ಹತ್ರ ಇವಾಗ ಹೊಸ ID ಕಾರ್ಡ್ ಇದೆ ಎಂದು ನಕ್ಕಳು. ತೇಜಸ್ ಜೊತೆ ಸೇರಿ ನಕ್ಕ. ಮತ್ತೆ ಹೇಗನ್ಸ್ತಿದೆ ಊರು? ಇನ್ನು ಪ್ರಾಜೆಕ್ಟ್ ಓಕೆನಾ? ಅಬ್ಬಾ, ಏನು ಅಂತಾನೆ ಅರ್ಥ ಆಗ್ತಿಲ್ಲ ಸರ್. ಇಲ್ಲಿಯ ಜನ, ಈ ಪ್ರದೇಶ ಎಲ್ಲಾನು ಏನೋ ರಹಸ್ಯಗಳನ್ನ ಮುಚ್ಚಿಟ್ಟು ಕುಳಿತಿರುವಂತಿದೆ. ಒಂದೇ ದಿನದಲ್ಲಿ ಸಾಕಷ್ಟು ವಿಷಯ ತಿಳಿದುಕೊಂಡಿರೋ ಹಾಗಿದೆ. ತೇಜಸ್ ಕೇಳಿದ. ಆ ಹಾರ್ಮೋನಿಯಂ ಸದ್ದು, ಲಾಟಿನು ಬೆಳಕು ಎಲ್ಲವನ್ನು ರಚನಾ ತೇಜಸ್ಗೆ ಪಿಸು ಧ್ವನಿಯಲ್ಲಿ ವಿವರಿಸಿದಳು. ಒಂದು ಕೆಲಸ ಮಾಡಿ ರಚನಾ ಮೇಡಮ್ ಎಂದು ತೇಜಸ್ ಎದುರುಗಿಟ್ಟಿದ್ದ ಕ್ಯಾಪ್ ತೊಟ್ಟುಕೊಂಡು ಹೇಳಿ ಸರ್ ರಾಗ ಹಿಡಿದಳು ರಚನಾ. ಈ ಮನೆಯಲ್ಲಿ ಅನುಮಾನ ಬರುವಂತಹ ಏನೇ ಘಟನೆಗಳು ನಡೆದ್ರು ನಂಗೆ ತಿಳಿಸಿ. ನಿಮ್ಮ ಪ್ರಾಜೆಕ್ಟಿಗೂ ಸಹಾಯ ಆಗುತ್ತೆ ಅಲ್ವಾ ಎಂದು ಎದ್ದು ನಿಂತ ತೇಜಸ್. ಓಕೆ ಸರ್, ಖಂಡಿತ ತಿಳಿಸುವೆ. ಜೊತೆಗೆ ಎದ್ದು ನಿಂತಳು ರಚನಾ. ಹೇಗೆ ತಿಳಿಸ್ತೀರಾ? ಒಂದು ಕೆಲಸ ಮಾಡಿ, ನನ್ನ ನಂಬರ್ ಬರ್ಕೊಳ್ಳಿ ಎಂದು ಮೊಬೈಲ್ ನಂಬರ್ ಹೇಳತೊಡಗಿದ. ಮುಸಿ ಮುಸಿ ನಗುತ್ತಾ ರಚನಾ ನಂಬರ್ ಆಡ್ ಮಾಡತೊಡಗಿದಳು. ಅಷ್ಟರವರೆಗೆ ನಿಂತು ನೋಡುತ್ತಿದ್ದ ಋತ್ವಿ ರಚನಾಳ ಕಡೆ ನೋಡಿ ಮನಸ್ಸಿನಲ್ಲೇ ನಗುತ್ತಾ ಚೇರ್ ಮೇಲೆ ಕುಳಿತ. ಅಲ್ಲಿಂದ ಹೊರಟ ತೇಜಸ್ ಕುಳಿತ ಜೀಪ್ ಅಪರ್ಣಿಕ ನಿಲಯ ಗೇಟ್ ದಾಟಿ ಮುಖ್ಯ ರಸ್ತೆ ಕಡೆ ತಿರುಗಿತು. ರಿಂಗಿನಿಸಿದ ಮೊಬೈಲ್ ತೆಗೆದು ರಿಸೀವ್ ಮಾಡಿದ ತೇಜಸ್ ಆ ಕಡೆಯಿಂದ ಕಾನ್ಸ್ಟೇಬಲ್ ಪ್ರಮೋದ್. ಸರ್, ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಸಿಕ್ತು. ಕಾಣೆಯಾಗಿರೋ 4 ಮಕ್ಕಳ ತಂದೆಯಂದಿರು ಸ್ಥಳೀಯ ಪಂಚಾಯತ್ ಮೆಂಬರ್ ಆಗಿದ್ರು. ಈ ಮಾಜಿ MLA ಶ್ರೀನಿವಾಸರಿಗೂ ಈ 4 ಜನರಿಗೂ ಒಂದು ರೀತಿಯ ರಾಜಕೀಯ ಕನೆಕ್ಷನ್ ಇದೆ ಎಂದ. ಅದು ಅಲ್ಲದೆ ಒಂದು ಸರ್ಕಾರಿ ಬೋರ್ವೆಲ್ ಕೊರೆಸುವ ವಿಚಾರದಲ್ಲಿ ಇಷ್ಟು ಜನ ಭಾಗಿಯಾಗಿದ್ದರು ಎಂದ. ತೇಜಸ್ನ ಮುಖದಲ್ಲಿ ಗೆಲುವಿನ ನಗು, ಮಹತ್ತರ ಸುಳಿವು. ಇಲ್ಲೇ ಏನೋ ಇದೆ ಅಂದುಕೊಂಡ ತೇಜಸ್ ಕತ್ತು ನೆಟ್ಟಿ ತೆಗೆದು ಸೀಟಿಗೆ ಒರಗಿದ. ಕತೆ ಮುಂದುವರಿಯುವುದು.